ಸರ್ವತೋಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಮುಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಃ ದಹನಂಚ ವಾಸವಿ ಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮಃ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹ. ಯೇ ಹಿ ಸಂಸ್ಪರ್ಶಜಾ ಭೋಗಾಃ ದುಃಖಯೋನಯ ಏವತೆ ಆದ್ಯಂತವಂತಃ ಕೌಂತೇಯ ನತೇಷು ರಮತೆ ಬುಧಃ. ಸನ್ಯಾಸಾರ್ಥಂ ಕಾಮಭೋಗಂ ನಿಂದಯತಿ ಏಹಿ. ಈ ಕಾಮಭೋಗ, ಹೊರಗಿನ ಭೋಗಗಳೆಲ್ಲ ಕಾಮಭೋಗಗಳೇ. ಅವುಗಳನ್ನೆಲ್ಲ ಯಾರು ಅದರಲ್ಲಿ ಆಸಕ್ತರಾಗ್ತಾರೋ ಅವರು ಎಂದೂ ಸಹ ಉದ್ಧಾರ ಆಗೋದಿಲ್ಲ. ಬುಧಃ ಜ್ಞಾನಿಗಳು ತೇಷು ನರಮತೆ, ಅಂಥದ್ರಲ್ಲಿ ಎಂದೂ ಕೂಡ ಆಸಕ್ತಿ ಹೊಂದೋದಿಲ್ಲ. ಮತ್ತು ಎಂದಾದರೂ ಒಂದು ಮಾಡೋಣ ಅಂತ ಕೇಳಿದರೆ ಇಲ್ಲ. ಶಕ್ನೋತಿ ಹೈವಯ ಸೋಢುಂ ಪ್ರಾಕ್ಷರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತಃ ಸ ಸುಖೀ ನರಃ. ಶಕ್ನೋತಿ ಇಹ ಏವ ಯಃ ಸೋಢುಂ ಪ್ರಾಕ್ ಶರೀರ ವಿಮೋಕ್ಷಣಾತ್. ಶರೀರ ವಿಮೋಕ್ಷಣಾತ್ ಪ್ರಾಕ್, ಇವತ್ತು ದೇಹ ಬಿಡೋದಕ್ಕಿಂತ ಮುಂಚಿತವಾಗಿ ಯಾರು ಕಾಮಕ್ರೋಧೋದ್ಭವಂ ವೇಗಂ ಸೋಢುಂ ಶಕ್ನೋತಿ, ಈ ಕಾಮಕ್ರೋಧಗಳ ಒತ್ತಡವನ್ನು ಗೆಲ್ಲೋದಕ್ಕೆ ಸಮರ್ಥನಾಗ್ತಾನೆ. ಸ ಯುಕ್ತಃ ಸ ಸುಖೀ ನರಃ, ಅವನು ನಿಜವಾದ ಯೋಗಿ, ಅವನು ಸುಖವಾಗಿರ್ತಾನೆ. ಹೊರಗಿನ ಪದಾರ್ಥಗಳಿಂದ ಎಂದೂ ಸಹ ನಮಗೆ ಸಾಧ್ಯವಾಗೋದಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳೋದು ಭಾಳ ಮುಖ್ಯವಾದ ಅಂಶ. ತತ್ಪರಿತ್ಯಾಗಂ ಪ್ರಶಂಸತಿ ಶಕ್ನೋತೀತಿ. ಇದು ಯಾವಾಗ ಅಂದರೆ ಹೇಳ್ತಾರೆ, ಶಕ್ನೋತೀತಿ ಕಾಮಕ್ರೋಧೋದ್ಭವಂ ವೇಗಂ ಸೋಢುಂ ಶಕ್ನೋತಿ, ಸಮರ್ಥನಾಗಬೇಕು. ಶರೀರ ವಿಮೋಕ್ಷಣಾತ್ ಪ್ರಾಕ್, ಶರೀರ ವಿಮೋಕ್ಷಣಾತ್ ಪ್ರಾಕ್, ದೇಹ ತೊರೆಯುವ ಮುನ್ನ. ಯಥಾ ಪೇಪರ್ ಕೊಡೋದಕ್ಕಿಂತ ಮುಂಚೆ ಬರಿಬೋದು, ಕೊಟ್ಟ ಮೇಲೆ ಏನು ಮಾಡೋಕ್ಕಾಗೋದಿಲ್ಲ. ಯಥಾ ಮನುಷ್ಯ ಶರೀರೇ ಸೋಢುಂ. ಮನುಷ್ಯ ಶರೀರ ಯಾತಕ್ಕೆ ಒತ್ತು ಹೇಳ್ತಾರೆ ಅಂದರೆ, ಇಹ ಅಂದರೆ ಮನುಷ್ಯ ಶರೀರದಲ್ಲಿ ಬೇರೆ ಯಾವ ಜನ್ಮದಲ್ಲೂ ಸಾಧನೆ ಮಾಡೋಕ್ಕಾಗೋದಿಲ್ಲ. ದೇವತೆಗಳು ಇದನ್ನು ಸಾಧನೆ ಮಾಡಿ ಅಲ್ಲಿ ಪೋಸ್ಟ್ಗೆ ಹೋದವರು ಅವರು, ಗೊತ್ತಾಯ್ತಾ, ಅಲ್ಲಿ ಅದು ಗುಡಿ ರೀಚ್ ಆದವರಾಗಲಿ ಅವರು. ಬಟ್ ಅವರು ಸಾಧನೆ ಕೂಡ ಮಾಡಿದ್ದೆಲ್ಲಿ, ಇಲ್ಲೇನೆ ಭೂಲೋಕದಲ್ಲಿ ಸಾಧನೆ ಮಾಡಬೇಕು, ಬೇರೆ ಕಡೆ ಅಲ್ಲ. ಎಲ್ಲಿ ಎಲ್ಲ ಓದಿದ್ದು ಯಾವ ಸ್ಕೂಲು ಅಂತ ಕೇಳ್ತಾರೆ, ಯಾವ ಫ್ಯಾಕ್ಟ್ರಿಯಲ್ಲಿ ಓದಿದೆ ಅಂತ ಕೇಳೋದಿಲ್ಲ. ಮತ್ತು ಯಾವ ಫ್ಯಾಕ್ಟ್ರಿಯಲ್ಲಿ ಓದಿದೆ ಅಂತ ಕೇಳಿದ್ರೆ ಅರ್ಥನೇ ಇಲ್ಲ. ಫ್ಯಾಕ್ಟ್ರಿಯಲ್ಲಿ ಓದಿಗೋಸ್ಕರ ವ್ಯವಸ್ಥೆ ಅಲ್ಲ. ಮನುಷ್ಯ ದೇಹದಲ್ಲಿ ಅದಕ್ಕೆ ಮನೋ ಅವಬೋಧನೆ, ಜ್ಞಾನ ಸಂಪಾದನೆಯ ಶರೀರ, ಜ್ಞಾನ ಸಂಪಾದನೆಯ ಲೋಕ ಅಂದರೆ ಇದೆ. ಲೋಕನೂ ಇದು, ಶರೀರನೂ ಇದು, ಕಾಲನೂ ಇದು, ಎಲ್ಲ ಸರಿಯಾಗಿರೋದ್ರಿಂದ ಬೇರೆ ಕಡೆ ಸಾಧನೆ ಮಾಡ್ತೀವಿ ಅಂದರೆ ಅರ್ಥನೇ ಇಲ್ಲ. ಸಯೋಗಿ ಬ್ರಹ್ಮ ನಿರ್ಮಾಣಂ ಅಂತ ಹೇಳ್ತಾರೆ. ಬ್ರಹ್ಮಲೋಕಾದಿಸ್ತು ಜಿತಕಾಮಾನಾಮೇವ ಭವತಿ ಸುಶಕಂ ತಥಾ ಚ ಅನ್ಯತ್ರ ಇತಿ ಭಾವ. ಬೇರೆ ಸೇವೆಗಳಲ್ಲಿ ಅದು ಸಾಧ್ಯವೂ ತಿಳುವಳಿಕೆಯೂ ಇಲ್ಲ, ಸಾಧ್ಯತೆಯೂ ಇಲ್ಲ. ಬ್ರಹ್ಮಲೋಕಾದಿಸ್ತು ಜಿತಕಾಮಾನಾಮೇವ ಭವತಿ. ಅಲ್ಲ, ಬ್ರಹ್ಮಾದಿ ಲೋಕಗಳಿಗೆ ಹೋಗಿಬಿಟ್ಟು ಸಂಟೆನೇ ಇರೋದಿಲ್ಲ, ಆರಾಮ ಸಾಧನೆ ಮಾಡ್ಬೋದು. ಯಾತಕ್ಕೆ? ಭೂಹು ಭುವಃ ಸ್ವಹ ಮಹಾ ಜನ ತಪಃ ಸತ್ಯಂ. ಯಾವ ಯೋಚನೆ ನಿಶ್ಚಿಂತೆ ಮಾಡ್ಬೋದು ಅಂದರೆ ಅಲ್ಲಿ ಹೋಗಬೇಕಾದ್ರೆ ಏನು ಮಾಡಬೇಕು, ಸಾಧನೆ ಮಾಡಿಕೊಂಡೇ ಹೋಗ್ಬೋದು. ಒಳ್ಳೆ ಕೆಲಸಕ್ಕೆ ಸೇರಿಬಿಡ್ತೀರಿ, ಆಮೇಲೆ ಓದ್ತೀನಿ ಅಂತ ಹೇಗಿರುತ್ತೆ? ಒಳ್ಳೆ ಕೆಲಸಕ್ಕೆ ಸೇರಿಬಿಡೋದು ಫಸ್ಟ್, ಆಮೇಲೆ ನಿಧಾನ ಓದೋದು. ಓದಿದ್ದವ್ರಿಗೆ ಕೆಲಸ ಕೊಡ್ತಾರೆ ಹೊರತು ಕೆಲಸ ನೋಡಿಕೊಂಡು ಓದೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬ್ರಹ್ಮಾದಿ ಲೋಕ ಪ್ರಶ್ನೆ ಹಾಕೊಂಡು ಆಚಾರ ಒಳ್ಳೆ ತಮಾಷೆ ಪ್ರಶ್ನೆ ಅದು. ಬ್ರಹ್ಮಲೋಕಾದಿಗಳಿಗೆ ಹೋಗಿಬಿಟ್ರೆ ಎಷ್ಟು ಚೆನ್ನಾಗಿರ್ತದೆ, ಅಲ್ಲಿ ಸಾಧನೆ ಮಾಡ್ಬೋದಲ್ಲ ಅಂತ ಕೇಳಿದರೆ ಅಲ್ಲಿ ಹೋಗ್ಬೇಕಲ್ಲ ಫಸ್ಟು. ಹೋಗ್ಲಿಕ್ಕೆ ಸಾಧನೆ ಮಾಡಿರಬೇಕಾದ್ರಿಂದ ಅದು ಸಾಧ್ಯ ಇಲ್ಲ. ಹಾಗೆ ಮಾಡೋಕ್ಕೆ ಹೋದವರೆಲ್ಲ ಏನಾಗ್ತಾರೆ, ಕರಪ್ಷನ್, ಅದೇನೆ ಅದು ಭ್ರಷ್ಟಾಚಾರ ಆಗಿಬಿಟ್ಟು ಇದ್ದು ಸುಖನೂ ಕಳ್ಕೊಂಡ್ಬಿಡ್ತಾರೆ. ಜ್ಞಾನಿಲಕ್ಷಣಂ ಪ್ರಪಂಚೇತಿ ಉತ್ತರ ಶ್ಲೋಕೈ. ಜ್ಞಾನಿಲಕ್ಷಣಂ ಪ್ರಪಂಚೇತಿ ಉತ್ತರ ಮುಂದಿನ ಈ ಅಧ್ಯಾಯದ ಶ್ಲೋಕಗಳಿಂದ ಜ್ಞಾನಿ ಹೇಗಿರ್ತಾನೆ ಅಂತ ಮತ್ತೆ ಹೇಳ್ತಾರೆ. ಇನ್ನೊಂದು ಮುಖ ಏನು ಅಂದರೆ, ಒಳಗಿನ ಸುಖ ಹೇಗಿರುತ್ತೆ ಅದು ಮುಖ್ಯ. ಹೊರಗಿನ ಸುಖ ಏನದು? ಆದ್ಯಂತವಂತಹ ಕೌಂತೆಯ ನತೇಷು ರಮತೆ ಬುಧ. ಒಳಗಿನ ಸುಖ ಹಾಗಲ್ಲ. ಯೋ ಅಂತಃಸುಖ ಅಂತರಾರಾಮ
ತಥಾಂತರ್ಜ್ಯೋತಿರೇವ ಯಃ ಸ ಯೋಗಿ ಬ್ರಹ್ಮನಿರ್ವಾಣಂ ಬ್ರಹ್ಮಭೂತೋ ಅಧಿಗಚ್ಚತಿ. ಸುಖ ಒಳಗಿಂದ, ಹಸಿವು ಒಳಗಿನಿಂದ ಬರಬೇಕೆ ಹೊರತು ಹೊರಗಿನಿಂದ ಅಲ್ಲ. ಮತ್ತು ಅನ್ನ ಒಳಗೆ ಹೋಗಬೇಕೆ ಹೊರತು ಹೊರಗಿದ್ರಲ್ಲ. ಒಳಗೆ ಹಸಿವಾಯಿತು, ಅನ್ನ ಒಳಗೆ ಹೋಯಿತು. ಜ್ಞಾನ ಹಸಿವೆ ಆಗಬೇಕು, ತಲೆಯಲ್ಲಿ ಹೋಗು, ಹೊಟ್ಟೆಯಲ್ಲಿ ಹೋಗಬಾರ್ದು, ತಲೆಯಲ್ಲಿ ಹೋಗು. ಅವಾಗೇನಾಗುತ್ತೆ, ಈ ಅನ್ನದ್ದು ಮತ್ತೆ ಹೋಗಿಬಿಡುತ್ತೆ, ಆದ್ಯಂತ ಮತ್ತೆ 3 ತಾಸಿಗೆ ಹೋಗಿಬಿಡುತ್ತೆ. ಅದು ಹೋಗೋದಿಲ್ಲ, ಶಾಶ್ವತ ಇದು ಒಳಗಿನ ಸುಖ. ಅದಕ್ಕೇನೆ ಹೇಳ್ತಾರೆ ಒಳಗಿರೋ ಪರಮಾತ್ಮ, ಒಳಗಿರೋನು ಸುಖ ಅಂತ ಅರ್ಥ ಏನು? ಇಲ್ಲಿ ಅನ್ನ, ಅಲ್ಲಿ ಜ್ಞಾನ. ಪರಮಾತ್ಮ ಒಳಗಡೆ ಇರೋದ್ರಿಂದ ಒಳಗಿನ ಸುಖನೇ ಬೇರೆ. ಇವು ಅಂತಃಸುಖ ಅಂತರಾರಾಮ ತಥಾ ಅಂತರ್ಜ್ಯೋತಿ ಏವ ಯಃ. ಒಳಗೆ ಅಂತಃ ಶಬ್ದಕ್ಕೆ ಅಂತಹ ತದ್ಧರ್ಮೋಪದೇಶಾತ್, ಗೊತ್ತಾಯ್ತಾ? ಆದ್ದರಿಂದ ದೇವರು ಕೊಡೋ ಸುಖ ಇದೆಯಲ್ಲ, ಅದು ರೀತಿಯೇ ಬೇರೆ. ಅರ್ಥ ಆಯ್ತಾ? ಇವಾಗ ಸರ್ಕಾರ ಗ್ರಾಂಟ್ ಕೊಡುತ್ತೆ ಅಂದರೆ ಇನ್ನು ಕ್ರೋರ್ಸಲ್ಲಿ ಲೆಕ್ಕ ಹಾಕ್ತಾರೆ. ಒಬ್ಬ ಮನುಷ್ಯ ಡೊನೇಷನ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಕೊಟ್ಟರೆ ಏನಾಗುತ್ತೆ, ಅವ್ನು ಸಿಕ್ಕಾಕೋತಾನೆ. ಮತ್ತು ಎಲ್ಲಿಂದ ಬಂತು ಅಂತ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸರ್ಕಾರ ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಯಾತಕ್ಕೆ? ಪ್ರಭುತ್ವ ಇದೆ ಅದರ ಮೇಲೆ. ಆದ್ದರಿಂದ ದೇವರು ಕೊಟ್ಟದ್ದು ಯಾರು ಕೊಡ್ತಾರೆ ಅದು ಭಾಳ ಚೆನ್ನಾಗಿ ನೆನ್ಪಿಟ್ಕೊಂಡಿರ್ಬೇಕು. ದೇವ್ರನ್ನ ಒಪ್ಪದೇ ಇರೋರಿಗೆ ಪೂರ್ಣ ಸುಖ ಸಿಕ್ಕ ಸಾಧ್ಯತೆ ಇಲ್ಲ. ಯಾಕೆಂದರೆ ಆ ಕೊಡೋ ನೀರು ಒಪ್ಪೇ ಇಲ್ಲ. ಫಸ್ಟ್ ಇವರು ಕೊಡೋ ನೀರು ಒಪ್ಪೇ ಇಲ್ಲ ಅದರಂತೇನೆ ಕಥೆ ಮುಗಿದೋಯ್ತು. ಎಷ್ಟೋ ಫ್ಯಾಕ್ಟ್ರಿಗಳಲ್ಲಿ ಪೆನ್ಷನ್ ನೀಡ್ಸಲ್ಲ, ಅವೆಲ್ಲ ಇರೋದಿಲ್ಲ. ರಿಟೈರ್ಮೆಂಟ್ ಏನು ಬರುತ್ತೆ ಅಷ್ಟು ಮುಗಿದೋಯ್ತು ಕತೆ. ಮುಂದೆ ನೋಡ್ಕೊಳ್ಳೋ ಫ್ಯಾಮಿಲಿ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ ಅವನ್ನೆಲ್ಲ ಕೂಡ. ಆದರೆ ಸರ್ಕಾರದಲ್ಲಿ ವ್ಯವಸ್ಥೆ ಇದೆ. ದೇವರ ಸರ್ಕಾರದಲ್ಲಿರೋ ವ್ಯವಸ್ಥೆ ಬೇರೆ ಕಡೆ ಇಲ್ಲವೇ ಇಲ್ಲ. ಅಷ್ಟು ಆ ವ್ಯವಸ್ಥೆ ಇದೆ, ಪರಿಪೂರ್ಣ ಇದೆ. ಏನು ಮಾಡಿದರೂ ಪೂರ್ಣ. ಬ್ರಹ್ಮಲೋಕಾದಿಸ್ತು ಜಿತಕಾಮಾನಾಮೇವ ಭವತಿ ಜ್ಞಾನಿಲಕ್ಷಣಂ ಯೋ ಅಂತಃಸುಖ ಅಂತರಾರಾಮ ತಥಾ ಅಂತರ್ಜ್ಯೋತಿರೇವ. 3 ಕಡೆನೂ ಅಂತಸ್ಥ ಧರ್ಮೋಪದೇಶ ಸೇರಿಸ್ಕೋಬೇಕು. ದೇವರಿಂದಾಗ ಸುಖ, ದೇವರಿಂದಾಗ ಆರಾಮ, ದೇವರಿಂದಾಗ ಸಿಗೋ ಜ್ಞಾನ ಎಲ್ಲ ಡಿಫರೆಂಟ್. ಸ ಯೋಗಿ, ಅವನು ಯೋಗಿ. ಅವರು ಬ್ರಹ್ಮ ಬ್ರಹ್ಮ ಬಂದಿತ್ತಾಗಲೇ. ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿಸ್ವಾಸ್ಯಾಂ ಅಂತಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ. ನಿರ್ವಾಣ ಬ್ರಹ್ಮ ಅಂದರೆ ಅಶರೀರ ಬ್ರಹ್ಮ. ಈ ಬ್ರಹ್ಮದೇವರು ಆಗಬಹುದು. ನಿರ್ವಾಣ ಬ್ರಹ್ಮದೇವರಿಗೆ ದೇಹ ಇದೆ. ಈಗ ದಗ್ಧಪಟಾಯಮಾನವಾದರೂ ಇದೆ, ದೇವರಿಗೆ ಅದಿಲ್ಲ. ಅದರಿಂದಾಗಿಯೇ ನಿರ್ವಾಣ ಬ್ರಹ್ಮ ಅಂದರೆ ನಾರಾಯಣ. ಬ್ರಹ್ಮಭೂತ ಅಧಿಗಚ್ಚತಿ ಬ್ರಹ್ಮಣೀಭೂತ. ಇಲ್ಲೂ ದೇವರ ಜೊತೆಗೆ ಇದ್ದೇವೆ, ಅಲ್ಲೂ ಇದ್ದೇವೆ. ಅಲ್ಲೆಲ್ಲಿ ಹೋಗ್ತೇವೆ ನಾವು? ದೇವರ ಕೇಂದ್ರ ಸ್ಥಾನ, ಅಲ್ಲಿಗೆ ಹೋಗೋದ್ರಿಂದ ಬ್ರಹ್ಮಣೀಭೂತ ಬ್ರಹ್ಮಭೂತ. ದೇವರ ಜೊತೆಗೇ ಇರ್ತಾರೆ. ಇಲ್ಲಿ ಇದ್ದ ನಿಮಗೆ ಗೊತ್ತಿಲ್ಲ, ಅವಾಗ ಜ್ಞಾನ ಇರುತ್ತೆ, ಅದೇ ವಿಶೇಷಾಂಶ. ಕೋಮದಲ್ಲಿದ್ದ ಮಾತಾಡಿಸೋರು ಏನರ್ಥ ಗೊತ್ತಾಗೋದಿಲ್ಲ. ಎಚ್ಚರ ಇದ್ದ ಮಾತಾಡಿಸಿದ್ರೆ ಗೊತ್ತಾಗುತ್ತೆ. ಆ ರೀತಿಯಲ್ಲಿ ಎಚ್ಚರ ಇದ್ದಿರತಕ್ಕಂಥ ಜಾಗ ವೈಕುಂಠ. ಅಧಿಗಚ್ಚತಿ. ಏನ ಮುಂದೆ ಹೇಳ್ತಾರೆ, ಬ್ರಹ್ಮಣೀಭೂತ ದೇವರಲ್ಲಿದ್ದವನಾಗಿ ಇರ್ತಾರೆ. ದೇವರ ಹತ್ತಿರ ಇರೋದು ಬಹಳ ಮುಖ್ಯವಾದ ಅಂಶ. ಹತ್ತಿರ ಇರೋದಂದ್ರೆ ಈಗ ಹತ್ತಿರ ಇರೋದೇನು? ಯಾರನ್ನ ಹತ್ತಿರ ಚಿಂತನೆ ಮಾಡ್ತೀವಿ, ಹತ್ತಿರ ಇರ್ತಾರೆ. ಪಕ್ಕದ ಎಲ್ಲೋ ಆ ಕಡೆ ಗೊತ್ತೇ ಇಲ್ಲ, ಎಲ್ಲೋ ಮಗ ಎಲ್ಲೋ ಇರ್ತಾನೆ, 1000 ಕಿಲೋಮೀಟರ್ 10-20 ಸಾವಿರ ಕಿಲೋಮೀಟ್ರ್ ಇರ್ತಾರೆ. ಕ್ಲೋಸಾಗಿ ನನಗೆ ಡೈಲಿ ಕಾಂಟ್ಯಾಕ್ಟ್ ಇರ್ತದೆ. ಇಲ್ಲಿ ಇರ್ಬೋದು, ನಮಗೆ ಗೊತ್ತಿಲ್ಲ ಅಂತ ಹೇಳಿಬಿಡ್ತಾರೆ. ಈ ಫಿಸಿಕಲ್ ನಿಯರ್ನೆಸ್ ಅಲ್ಲ, ಯಾವುದಿರಬೇಕು? ಮೆಂಟಲಿಸಮ್ ನಿಯರ್ನೆಸ್ ಇರಬೇಕು. ಅದು ದೇವರ ಹತ್ರ ನೆನೆಸ್ ಮಾಡಿದರೆ ದೇವ್ರ ಹತ್ತಿರ ಇರ್ತಾನೆ. ನೆನೆಸ್ಕೊಂಡ್ರೆ ದೇವ್ರ ಹತ್ರನೇ ಇರ್ತಾನೆ. ಬ್ರಹ್ಮಭೂತೋ ಅಧಿಗಚ್ಚತಿ. ಗೆಲ್ಲಬೇಕು. ಹೌದು ಹೌದು. ಎಂದು ಎಲ್ಲಿ? ಎಲ್ಲಿ? ಪ್ರಾಣಿಗಳೇ. ಹೌದು. ಕಾಮಕ್ರೋಧ ಇಲ್ಲ ಅಂತ ಯಾರು ಹೇಳಿದರು? ಅಲ್ಲ ಪ್ರಾಣಿಗಳಿಗೆ ಕಾಮಕ್ರೋಧ ಇಲ್ಲ ಅಂತ ಹೇಳಿದ್ದ್ಯಾರು? ಅದು ಕಾಮ ಇಲ್ಲದೆ ಹೋಗಿದ್ದರೆ ಆಹಾರವೂ ತಿಂತಿರಲಿಲ್ಲ, ಆ ಸಂತಾನೋತ್ಪಾದನೆ ಆಗ್ತಿರಲಿಲ್ಲ. ಎಲ್ಲ ಅಲ್ಲ ಅದಕ್ಕೆ ಕಾಮಕ್ರೋಧಗಳು. ಅದರಲ್ಲಿ ಎಷ್ಟು ಜಗಳಾಡೋದು ಗೊತ್ತೇ? ಹೋರಿಗಳೆಲ್ಲ ಕೊಂದಾಕಿಬಿಡುತ್ತಾವೆ. ಟಗರುಗಳು ಯುದ್ಧ ಮಾಡ್ತಾರಲ್ಲ, ಕೊಂದು ಬಿಡುತ್ತವೆ. ಕೋಣಗಳು ಕೊಂದಾಕಿಬಿಡುತ್ತೆ ಒಂದನ್ನು. ಅದರಿಂದ ಕಾಮಕ್ರೋಧ ಇಲ್ಲ ಅಂತ ಏನಿಲ್ಲ, ಬೇಕಾದಷ್ಟು ಇದೆ ಅದು. ಇನ್ನು ದೇವತೆಗಳಲ್ಲೂ ಕಾಮಕ್ರೋಧ ಇದೆ. ಎಲ್ಲಿ? ಇಂದ್ರಾದಿ ದೇವತೆಗಳೇನು ಮಾಡಿದರು? ಇಂದ್ರದೇವರೇ ಕೃಷ್ಣನ ಏನು ಮನುಷ್ಯ ಅಂತ ತಿಳ್ಕೊಂಡು ಮಳೆ ಸುರಿಸಿ ಎಲ್ಲ ಮಾಡಲಿಲ್ಲ, ಅಲ್ಲೂ ಇದೆ. ಆದರೆ ನಮ್ಮ ಮೋಕ್ಷ, ಅದೆಲ್ಲ ಮೋಕ್ಷಕ್ಕೆ ಅಡ್ಡಿ ಆಗಲಿಲ್ಲ ಅವರಿಗೆ. ಈ ಕಾಮಕ್ರೋಧಕ್ಕೆ ಎತ್ತಿರಬೇಕು. ಉದಾಹರಣೆಗೆ ಒಂದು ಕೆಲಸಕ್ಕೆ ಸೇರಿದ್ರೆ ಓದಕ್ಕೆ ಬರುತ್ತೆ, ಬಟ್ ಯಾವ ಕೆಲಸಕ್ಕೆ ಸೇರಿರ್ತಾನೋ ಅದನ್ನು ಓದಕ್ಕೆ ಬರೋದಿಲ್ಲ. ಮುಂದಿಂದು ಓದಿ ಸೇರ್ಕೋಬೋದು ಬೇಕಾದ್ರೆ, ಅದನ್ನೇ ಓದ್ಲಿಕ್ಕೆ ಬರೋದು ಆಗಿರಬೇಕಾಗಿ. ಕಾಮಕ್ರೋಧಗಳು ವೈಕುಂಠಕ್ಕೆ ಹೋಗೋವರೆಗೂ ಬ್ರಹ್ಮಲೋಕದಲ್ಲೇ ಕಾಮಕ್ರೋಧಗಳಿಲ್ಲ. ಅದಕ್ಕೆ ಬ್ರಹ್ಮಲೋಕ ದೃಷ್ಟಾಂತ ತಗೊಂಡ್ರು.
ಸತ್ಯಲೋಕ ಅಲ್ಲಿ ಮುಕ್ತಿ ಇದ್ದಾಗೆ ಇರುತ್ತೆ ಹೆಚ್ಚು ಕಡೆ. ಬಟ್ ಅಲ್ಲಿ ಹೋಲಕ್ಕೆ ಇದೆಲ್ಲ ಮಾಡಿರಬೇಕಾಗಿದೆ. ಇದು ಸ್ವರ್ಗಲೋಕದಲ್ಲೂ ಕಾಮಕ್ರೋಧಗಳಿವೆ. ಕೃಷ್ಣ ಪಾರಿಜಾತ ಪುಸ್ತಕದಲ್ಲೇ ಹೋದ ದೊಡ್ಡ ಯುದ್ಧನೇ ಮಾಡಿಬಿಡ್ತಾರಲ್ಲೋ, ಭಾರಿ ದೊಡ್ಡ ಯುದ್ಧ ಮಾಡ್ತಾರೆ. ಆದ್ದರಿಂದ ನಮ್ಮದು ಪಾರಿಜಾತ ನಮ್ಮದು, ಕೊನೆ ನಮ್ಮದಲ್ಲ ಅಂತ ಒಪ್ಕೋತಾರೆ. ಆದ್ದರಿಂದ ಅವರಿಗೂ ಕೂಡ ಬಿಟ್ಟಿದ್ದಲ್ಲ ಅದು. ಬಟ್ ಎಂಥದ್ದದು ಕೆಲಸಕ್ಕೆ ಸೇರಿದ ಮೇಲೆ ಆಗೋ ಸಮಸ್ಯೆಗಳವು. ಇದು ಕೆಲಸ ಸೇರೋದಕ್ಕಿಂತ ಮುಂಚೆ ಆಗೋ ಸಮಸ್ಯೆ ಆದರೆ ಕೆರಿಯರೇ ಹಾಳಾಗಿ ಹೋಗುತ್ತೆ. ಅಲ್ಲೇನಾಗುತ್ತೆ, ಅಲ್ಲಿ ಇಂಥ ಲಾಸ್ ಆಗೋದಿಲ್ಲ, ಗೊತ್ತಾಯ್ತಾ. ಇಂಥ ಸಣ್ಣ ಪುಟ್ಟ ತಪ್ಪುಗಳನ್ನ ಕ್ಷಮಿಸ್ತಾರಲ್ಲ, ಹಾಗೆ ಅಂಥ ತಪ್ಪುಗಳಿಗೆ ಕ್ಷಮೆ ಇದೆ. ಇದು ಇಲ್ಲಿ ಹೋದರೆ ಚಾನ್ಸಸ್ ಇರೋದಿಲ್ಲ. ದೇರ್ಫೋರ್ ಇಲ್ಲಿ ಮಾತ್ರ ಅಂತಲ್ಲ, ಮತ್ತು ಕಲೀಲಿಕ್ಕೆ ಅವಕಾಶ ಇರೋದು ಮನುಷ್ಯ ಜನ್ಮ ಅವಬೋಧ. ಮನು ಅಂದರೆ ಅವಬೋಧನೆ, ಜ್ಞಾನಕ್ಕೋಸ್ಕರ ಬಂದ ದೇಹ. ನಾವು ಇದು ಜ್ಞಾನಕ್ಕೆ ಬಿಟ್ಟು ಎಲ್ಲದೂ ಉಪಯೋಗಿಸ್ತಾನೆ. ಬಹಳ ಆಶ್ಚರ್ಯ ಅಂದರೆ ಅದೊಂದಕ್ಕೆ ಬಿಟ್ಟುಬಿಡ್ತಾನೆ, ತಪ್ಪದು. ಹಾಂ, ಇಂದ್ರದೇವರ ಕಾಮ ಅದು ಬೇರೆ. ಇಂಥ ಕಾಮ ಬಂದಿಲ್ಲ ಅವರಿಗೆ. ಆಗ ಅವ್ರಿಗೇನು ಕಾಮ ಇತ್ತು ಅಂದರೆ ಗೌತಮರು ಉದ್ಧಾರ ಮಾಡಬೇಕು ಅಂತ ಬಂದರು ಅಷ್ಟೇ, ಅದು ಬೇರೆ. ಈ ಥರ ಕಾಮ ಇಲ್ಲ. ಹಾಂ, ಯೋ ಅಂತಃಸುಖ ಅಂತರಾರಾಮ ತಥಾ ಅಂತರ್ಜ್ಯೋತಿರೆ. ಅಂತಃಸುಖದ ಕಲ್ಪನೆ ಇದೆ ಅದರೊಳಗೆ. ಇದು ಆಧುನಿಕ ಸೈನ್ಸ್ಗೆ ಇದು ಯಾವುದಕ್ಕೂ ಕಾನ್ಸೆಪ್ಟೇ ಇಲ್ಲ. ಇದು ಸೈನ್ಸ್ ಏನೋ ಕೊಡ್ತಾ ಇದೆ, ಟೆಕ್ನಾಲಜಿ ಎಲ್ಲ ಎಂಥ ಸುಖ ಇದು, ಎಲ್ಲ ಬಾಹ್ಯ ಸುಖ ಇದು. ಒಳಗಿನ ಸುಖಗಳು, ಒಳಗೆ ಸುಖ ಹೋಗ್ತಾ ಇದೆ ಇದರಿಂದ. ಬರೀ ಕೊಡೋದಿಲ್ಲ ಅಲ್ಲ, ಇರೋದನ್ನು ಕಳೆದು ಬಿಡ್ತಾರೆ. ಮೊದಲು ಜನ ಸುಖವಾಗಿರ್ತಿದ್ರು ಪಾಪ, ಕೊನೆ ಪಕ್ಷ ಏನು ಗೊತ್ತಿಲ್ಲದೆ ಹೋದ್ರು ಕೂಡ 10 to 5 ಆದಮೇಲೆ ಆಲ್ಮೋಸ್ಟ್ ಎಲ್ಲ ಆಫೀಸ್ 10 to 5 IT ಬಿಟ್ಟ ಮೇಲೆ 20 ಫ್ಯಾಕ್ಟ್ರಿಗಳಿಗೆಲ್ಲ ಬಿಟ್ಟುಬಿಟ್ರೆ ಅದು ಶಿಫ್ಟ್ ಇರ್ತಿತ್ತು. ಇದರಲ್ಲಿ ಮಾತ್ರ ಬರೀ ಇದು ಆರಾಮಾಗಿ. ಆಮೇಲೆ ಸ್ಪೆರಿಂಗ್ ಫ್ರೀ ಸಾಯಂಕಾಲ ಇದು ಅದೆಲ್ಲ ಹೊರಟೋಯ್ತು. ಈಗ ಇದು ಯಾವಾಗ ಸೈನ್ಸ್ ಡೆವಲಪ್ಮೆಂಟ್ ಜಾಸ್ತಿ ಆಗ್ತಾ ಬಂತು, ಬಾಹ್ಯ ಸುಖಕ್ಕೆ ಭಾಳ ಒತ್ತು ಕೊಡುತ್ತೆ ಸೈನ್ಸ್. ಆ ಸೈನ್ಸಿನ ಬೆಳವಣಿಗೆ ಹಿಂದಿನವ್ರು ಯಾಕೆ ಮಾಡಲಿಲ್ಲ, ಹಿಂದವ್ರು ಮಾಡೋಕ್ಕೆ ಬರ್ತಿದ್ದಿಲ್ಲ. ಆದರೆ ಅಂಥಂಥ ಕೆಲಸ ಮಾಡಿದ್ರು. ರಾವಣಾದಿಗಳೆಲ್ಲ ಎಲ್ಲೂ ಪರಲೋಕ ಅಲ್ಲೆಲ್ಲ ಹೋಗಿದ್ದರು. ಯಾಕೆ ಮಾಡಲಿಲ್ಲ ಅಂದರೆ ಇದಿದೆ. ಇದು ಮಾಡೋದ್ರಿಂದ ಮನುಷ್ಯನಿಗೆ ಪ್ರಯೋಜನಕ್ಕೆ ಬರೋದಿಲ್ಲ. ಮತ್ತು ಮನುಷ್ಯ ಏನಾಗ್ತಾನೆ, ಸೋಮಾರಿ ಆಗ್ತಾನೆ. ಅದನ್ನೆಲ್ಲ ಕೊಟ್ಟರು, ಟಿ ವಿ ನೋಡ್ತಾ ಕೊಡಿಸ್ಬಿಟ್ರು. ವರ್ಷ ಹುಟ್ಟಿರೋದೇ ಟಿ ವಿ ನೋಡೋಕ್ಕೆ ಅಂತ ಆಯ್ತಲ್ಲಿ. ಅದು ಇರೋ ಜ್ಞಾನ ಕೂಡ ಬೆಳೆಸ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ ಅವನಿಗೆ. ಆ ಥರ ಆಯಿತು. ಆದ್ದರಿಂದ ಮನುಷ್ಯ ಸೈನ್ಸ್ ಅವಾಂತರ ಇದು. ಅದಕ್ಕೆ ಅವ್ರು ಏನು ಮಾಡಿರುತ್ತೆ, ಕೆಲಸ ಮಾಡೋಕ್ಕೆ ಹೋಗಲಿಲ್ಲ. ನ್ಯಾಚುರಲ್ಲೇ ಪ್ರೊಟೆಕ್ಟ್ ಮಾಡೋದು. ಈ ಫ್ರಿಜ್ ವಾಟರ್ ಇರ್ತಾರೆ, ಆ್ಯಕ್ಚುಲಿ ಒಳ್ಳೇದಲ್ಲ ಆರೋಗ್ಯಕ್ಕೆ, ಅದು ಗೊತ್ತಾಯ್ತಾ. ಈ ಗಡಿಗೆ ನೀರು ಇರ್ತದೆ, ಒಳ್ಳೇದು ಅದು. ಎಷ್ಟೇ ತಣ್ಣಗಾದರೂ ಕೂಡ ಫ್ರಿಜ್ ಅಷ್ಟು ತಣ್ಣಗೆ ಮಾಡಲ್ಲ, ಗೊತ್ತಾಯ್ತಾ. ಮತ್ತು ಅದರಲ್ಲಿ ಒಳ್ಳೆ ಎಲಿಮೆಂಟ್ ಇರಬೇಕು. ಮಣ್ಣಿನಲ್ಲಿ ಬರೋದ್ರಿಂದ, ಮಣ್ಣಿನ ಕಾಂಟ್ಯಾಕ್ಟ್ ಬರೋದ್ರಿಂದ ಸಹಜವಾದ ಶುದ್ಧಿ ಇರುತ್ತೆ ಅದರ. ಅದೆಲ್ಲ ಇವೆಲ್ಲ ಒಪ್ಕೊತಿದ್ದಾರೆ ಅದನ್ನು. ಇವತ್ತು ಎಂಥದ್ದು ಬಂಗಾರದ ಪಾತ್ರೆಯಲ್ಲಿ ಹೆಪ್ಪಾಕಿದರೂ ಕೂಡ ನೀವು ಮಡಿಕೆಯಲ್ಲಿ ಹೆಪ್ಪಾಕಿದ್ರು ಕ್ವಾಲಿಟಿ ಬರೋಲ್ಲ, ಗೊತ್ತಾಯ್ತಾ. ಬಂಗಾರದ ಪಾತ್ರೆ ಗುಣನೇ ಬೇರೆ, ಇದ್ರ ಗುಣನೇ ಬೇರೆ. ಇದಕ್ಕೆ ಇದೇ ಆಗಬೇಕು, ಅದಕ್ಕಲ್ಲ. ಅದಕ್ಕೆ ಅವ್ರ ಪ್ರಶ್ನೆ ಭಾಗವತದಲ್ಲಿ ಯಶೋದೆ ಬಗ್ಗೆ ಎಲ್ಲ ಹೇಳ್ತಾರಲ್ಲ, ಗಡಿಗೆ ಇಟ್ಟು ಅದಕ್ಕೆ ನೋಡಿದರೆ ಸ್ಟೀಲ್ ಇಟ್ಕೊಂಡ್ರೆ ಪ್ರಶ್ನೆ ಬರ್ತಿದ್ದಾರೆ. ಕೃಷ್ಣ ಹೊಡಿತಾರೆ ಇದ್ದಿಲ್ಲ ಅಂತ ಕೇಳಿದರೆ ಬಸರೆ ಹಾಕ್ತಿರ್ಲಿಲ್ಲ, ಆ ಥರ ಆಗ್ತಿದೆ. ಅದರಲ್ಲಿ ಯಾರು ಆ ರೀತಿ ಮಾಡಿ ಎರಡಾಯಿತು. ಕ್ವಾಲಿಟಿನೂ ಹೋಯಿತು, ಅದರಿಂದ ಮೈನಸ್ ಪಾಯಿಂಟ್ ಬಂದು ಆರೋಗ್ಯ ಕೆಡಲಿಕ್ಕೆ ಶುರುವಾಯಿತು. ಅದು ಎಷ್ಟೇ ಆದರೂ ಅದರ ಅಂಶ ಸೇರ್ಕೊಬಿಡೋದು ಕೊನೆಗೆ, ಅದನ್ನು ಬಿಸಾಕಿಬಿಡೋದು. ಆಮೇಲೆ ಅಜ್ಜಿ ಎಲ್ಲರ ಮೇಲೆ, ನೀವು ಅಜ್ಜಿ ಮೇಲೆ ಎಲ್ಲರ ಮೇಲೆ ಹಾಗೆ ಇತ್ತು, ಗೊತ್ತಾಗ್ತಿಲ್ಲ. ಇವತ್ತು ನೀವು ಗೋಕುಲಕ್ಕಲ್ಲೆಲ್ಲ ಹೋದರೆ ಮೊಸರು ಕೊಡ್ತಾರೆ, ಗಡಿಗೆಯಲ್ಲೇ ಕೊಡೋದು. ನೀವು ಯಾತ್ರೆಗೆ ಹೋಗ್ತಾರಲ್ಲ, ಇಷ್ಟಿಷ್ಟ ಮಾಡಿಕೊಂಡಿರ್ತಾರೆ, ಅದ್ರಲ್ಲಿ ಕೊಡ್ತಾರೆ. ಅದು ಒಂದೇ ಸಾಲಿಡ್, ಅದು ಈ ತೆಗೆದ್ರೆ ಫುಲ್ಲು ಬಿದ್ದುಬಿಡೋದು. ಹಾಗೆ ಅದು ಇದೇ ಇರೋದಿಲ್ಲ, ಅಷ್ಟು ಥರ ಇದೆ. ಹೌದು, ಅದು ಆ ಕಡೆ ಹೇಳಿ ಅಲ್ಲೇ ಗೋಕುಲ ಬುಧರಕ್ಕೆಲ್ಲ ಹೋದರೆ ಹಾಗೆ ಉಪಯೋಗಿಸೋದು. ಅದು ಆ್ಯಕ್ಚುಲಿ ಅದು ಏನಿತ್ತು ಗೊತ್ತಾ, ಲಿಮಿಟ್ ಇರ್ತಿತ್ತು. ಬಸ್ ಫ್ರಿಜ್ ಇದ್ದಾಗ ವಾರಗಟ್ಟಲೆ ಎತ್ಕೊತಿದ್ರು, ಅದು ಇಟ್ಕೊಳಕ್ಕೆ ಬರ್ತಿದ್ದಿಲ್ಲ. ಆಗ ಅವತ್ತು ಖರ್ಚು ಮಾಡಿ ಮುಗಿಸ್ಬಿಡೋದು. ಎಷ್ಟೋ ಜನಕ್ಕೆ ಉಪಯೋಗ ಆಗ್ತಾಯಿತ್ತು ಅದರಿಂದ. ಇವ್ರು ಹುಡ ಹಿಡಿಸಿ ತಾವು ಆರೋಗ್ಯ ಕೆಡಿಸ್ಕೊಂಡು ಬಿಟ್ಬಿಡ್ತಾರೆ. ಫ್ರಿಜ್ಜಲ್ಲಿ ಹಿಡಿದ್ರೆ ಕೆಡೋದಿಲ್ಲ ಅಂತ ಯಾರು ಹೇಳಿದರು? ಕೆಡೋದು ಗೊತ್ತಾಗಲ್ಲ, ಡೈ ಮಾಡ್ಕೊಂಡಾಗ ಅಷ್ಟೇ. ಬಟ್ ಸ್ಲೋ ಪ್ರೋಸೆಸ್, ಇಲ್ಲ ಅಂತಲ್ಲ, ಸ್ಲೋ ಪ್ರೋಸೆಸ್. ಅದು ಎಷ್ಟು 10-20 ದಿವಸ ಆದಮೇಲೆ ಅದು ಕೆಟ್ಟೇ ಹೋಗಿರೋದು, ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ ಹೊರತು. ಆ ಪ್ರೋಸೆಸ್ ನಡೆದೋಗ್ಬಿಟ್ಟೆ ಆಗಲೇ. ಅದು ಜನ ತಪ್ಪು ತಿಳ್ಕೊಂಡ್ಬಿಟ್ರು. ಮತ್ತು ಅದು ಯೋಚನೆ ಮಾಡೋದನ್ನೇ ಜನ ಬಿಟ್ಬಿಟ್ರು. ಕೊನೆಗೆ ಸುಖ ಸಿಗ್ತಾವೆ ತೊಗೊಂಡ್ಬಿಡೋದೇ ಕೆಲಸ. ಆ ಥರ ಮಾಡಿಕೊಂಡು ಇವತ್ತು ನೋಡಿ, ಲಂಚ ತೊಗೊಂಡು ಸಿಕ್ಕಾಕ್ತಾರೆ ಅಂತ IAS ಆಫೀಸರಿಗೆ ಗೊತ್ತಿರೋದಿಲ್ಲ. ಅದು ಎಷ್ಟು ಸಂಬಳ ಅವನಿಗೆ ಲಕ್ಷಾಂತರ ರೂಪಾಯಿ, 5,000 ರೂಪಾಯಿ ಲಂಚ ಸಿಕ್ಕಾಕೊಂಡ. ಎಷ್ಟು ಅರ್ಥ ಇದೆ ಅದರೊಳಗೆ ಏನಾದರೂ? ಇಹ ಇಲ್ಲ ಪರ ಇಲ್ಲ, ಎಷ್ಟು ಮರ್ಯಾದೆ ಹೋಯ್ತು, ಕೆಲಸನೂ ಕಳ್ಕೊಂಡ್ಬಿಡ್ತಾರೆ. ಇವತ್ತು ಇಷ್ಟು ಕಂಡದ್ದಕ್ಕೆ ಎಷ್ಟು ಪಾಪ ಮಾಡ್ತಿರ್ಬೇಕಾದ್ರೆ ಇನ್ನು ಕಾಣದಿದ್ದಕ್ಕೆ ಎಷ್ಟು ಪಾಪ ಮಾಡ್ಬೋದು. ಹಾಂ, ಇದು ಅನಾಂತರ ಇದು. ಅಂದರೆ ಎಜುಕೇಷನ್ ಹೋಯ್ತು, ಈ ಕಡೆ ಆಹಾರನೂ ಕೆಟ್ಟೋಯ್ತು. ಹಾಂ, ಎಲ್ಲ ಹೋಯ್ತು. ಜೀವನದಲ್ಲಿ ಮನೆಯಲ್ಲೇ ಮನಸ್ಸಿನಲ್ಲೇ ಬಯಸುತ್ತಾರೆ, ಮನೆಗೆ ಆ ಸ್ಥಿತಿ ಬರ್ತಾರೆ. ಕಣ್ಣು ಕಡೆ ಅಲ್ಲ. ಹಾಂ, ಬುಧ ಅಲ್ಲ, ಅದೇ ಯಾಕೆ ಬಂದು ತೆಗಿದಾಗ ಅದೇ ಆ ಕಾಮ ಬೇರೆ ಹೇಳಿದ್ನಲ್ಲ, ಅವ್ರ ರೀತಿ ಬೇರೆ. ದೇವತೆಗಳಿಗೆ ಏನು ಕಾಮ ಬರುತ್ತೆ, ಆ ಕಾಮ ಬೇರೆ. ಇವತ್ತು ಎಂಥ ಯತಿಗಳಾಗಲಿ ಯಾರೇ ಆಗಲಿ ಹಸು ಬರೋ ಆಗುತ್ತೋ ಇಲ್ವೋ, ಊಟ ಮಾಡ್ತಾರೋ ಇಲ್ವೋ. ಆದರೆ ಒಬ್ಬ ಹುಡುಗ ಊಟ ಮಾಡ್ತಾರೆ, ಎಷ್ಟು ಡಿಫ್ರೆನ್ಸ್ ಇದೆ ಎರಡಕ್ಕೂ ಕೂಡ.
ಈ ಮಕ್ಕಳಿಗೆ ತಿನ್ನೋದಷ್ಟೇ ಕೆಲಸ, ಏನು ಪೂರ್ಣ ಏನೂ ಗೊತ್ತಿರೋದಿಲ್ಲ. ಅಲ್ಲಿ ಹಾಗಲ್ಲ, ಅಗತ್ಯದ ಪ್ರಶ್ನೆ ಬರುತ್ತೆ ಅಷ್ಟೇ. ಇವರು ರುಚಿ ಗಿಚಿ ಎರಡು ಟೆಂಪ್ಟ್ ಬರುತ್ತೆ, ಅದೆಲ್ಲ ಏನಿರೋದಿಲ್ಲ. ರೋಗಿ ಆಸ್ಪತ್ರೆಯಲ್ಲಿ ಔಷಧಿ ತೊಗೊಳ್ಳೋದಕ್ಕೂ ಮನೆಯಲ್ಲಿ ಊಟ ಮಾಡೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ. ಅಲ್ಲೆಲ್ಲ ಲಾಡು ಗಿಡ ಎಲ್ಲ ಕೊಟ್ಟರೆ ಹೋಗಿ ಆಸ್ಪತ್ರೆ ಮುಚ್ಚಾಕ್ಬೇಕಾಗ್ತದೆ. ಲಾಡು ಬೋಂಡ ಗಿಡ್ಡೆ ಯಾವುದೂ ಕೊಡೋದಿಲ್ಲ ಅಲ್ಲಿ ಎಷ್ಟು ಬೇಕೋ ಸರ್ವೈವಲ್ ಅಷ್ಟೇ ಕೊಡೋದು. ಯತಿ ಅವ್ರಿಗೆ ಹಸಿವಾಗುತ್ತೆ, ನಮಗೂ ಹಸಿವಾಗುತ್ತೆ, ಏನು ವ್ಯತ್ಯಾಸ ಅಂತ ಕೇಳಬಾರ್ದು. ಆ ಹಸಿವು ಮೇಂಟೆನೆನ್ಸ್ಗೆ, ಅದು ನಮ್ಮ ಹಸಿವು ಇದಕ್ಕೋಸ್ಕರ, ಎಂಜಾಯ್ಮೆಂಟ್ಗೋಸ್ಕರ ಅದಿರಬಾರ್ದು ಅಷ್ಟೆ. ಸಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋ ಅಧಿಗಚ್ಚತಿ. ಈ ಪದಗಳೆಲ್ಲ ನೋಡಬೇಕು, ನನ್ನ ಹತ್ತಿರ ಜ್ಞಾಪಕ ಇರಬೇಕು. ಅಂತಃಸುಖ ಅನ್ನೋ ಪದನೇ ಅಪೂರ್ವ ಪದ ಅದು. ಇವು ಅಂತಃಸುಖ, ಅಂತರಾರಾಮ ತಥಾ ಅಂತರ್ಜ್ಯೋತಿ. ಒಳಗಿನಿಂದ ಬೆಳಕು ಬರಬೇಕು. ಜ್ಞಾನ ಎಲ್ಲಿರುತ್ತೆ ನೋಡಿ. ಏನೋ ಕೇಳಿದ ಕಣ್ಣು ಮುಚ್ಕೋತಾರೆ ತಷ್ಟ ಉತ್ತರ ಹೇಳಿ, ಕಣ್ಣು ಮುಚ್ಕೊಂಡು ಉತ್ತರ ಹೇಳ್ತಾರೆ. ಯಾಕೆ ಜ್ಞಾನ ಒಳಗಡೆ ಇದೆ, ಅಂತರ್ಜ್ಯೋತಿ ಅದು. ಗೊತ್ತಾಯ್ತಾ? ಈ ಜ್ಯೋತಿ ಹೊರಗಿನ ಜ್ಯೋತಿ ಇದು, ಅಂತರ್ಜ್ಯೋತಿ. ಅದು ವಿಶೇಷ ಅಂದರೆ ಇನ್ನೊಬ್ಬರು ಉಪಯೋಗ ಮಾಡ್ಕೊಳ್ಳೋಕೆ ಬರಲ್ಲ. ಅದನ್ನು ಇವನು ಬಾಯ್ಬಿಟ್ಟು ಹೇಳಬೇಕು ಹೊರತು ಆಟೋಮೆಟಿಕ್ ಬರೋದಿಲ್ಲ. ಇವನು ಸಾಧನೆಯ ಫಲ ಅದು. ಗೊತ್ತಾಯ್ತು? ಅವನಿಗೆ ಒಳ್ಳೆ ಜ್ಞಾನ, ಒಳ್ಳೆ ಬೆಳಕು ಅವನಿಗೆ. ಯಾವ ಪ್ರಶ್ನೆ ಕೇಳಿದ್ರೆ ಏನು ಕತ್ಲು, ಒಳಗೆ ಬೆಳಕು. ಇವನು ಬರೀ ಕತ್ಲೆ, ಬೆಳಕಲ್ಲಿ ಕೂತು ಕತ್ಲಲ್ಲಿ ಕೂತು ಬೆಳಕು ಇವನಿಗೆ. ಅದೇ ಯಾನಿಶಾ ಸರ್ವಭೂತಾನಂ ಅಂತ ಹೇಳಿದ್ರೆ ಹಾಗೆ. ಅವನಿಗೆ ಹಗಲು ಕತ್ತಲೆ, ಪ್ರಶ್ನೆ ಉತ್ತರ ಗೊತ್ತಿಲ್ಲ, ರಾತ್ರಿ ಅದು. ಇವನು ರಾತ್ರಿ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತಾರೆ, ರಾತ್ರಿ ಹಗಲು ಇವನಿಗೆ. ಆದ್ದರಿಂದ ಅದು ಹಗಲು ರಾತ್ರಿಗಳೇ ಬೇರೆ ಆಗುತ್ತೆ ಅಂದರೆ ಅವನ ಲೈಫ್ ಸ್ಟೈಲೇ ಚೇಂಜ್ ಆಗಿಬಿಡುತ್ತೆ ಪೂರ್ತಿಯಾಗಿ. ಸಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತಃ ಅಧಿಗಚ್ಚತಿ. ಇಲ್ಲೆಲ್ಲ ಕೆಲವು ಪದಗಳಿದೆ. ಸುಖ ಅಂತ ಬಂತು, ಆರಾಮ ಅಂತ ಬಂತು. ಎರಡು ನೋಡೋದಕ್ಕೇನು ಅವೆರಡು? ಆರಾಮಾಗಿದ್ದರೆ ಎರಡು ಒಂದೇ ಅರ್ಥ ಕೊಡೋದು ಇಲ್ಲ, ವ್ಯತ್ಯಾಸ ಇದೆ ಅಂತ ಆಚಾರ್ಯರು. ಇದನ್ನು ಈ ರೀತಿ ಎಲ್ಲೂ ನಾವು ಬೇರೆ ಕಡೆ ಕಾಣೋದಿಲ್ಲ, ಎಲ್ಲ ವಿವರಣೆ ಕೊಡ್ತಾ ಹೋಗ್ತಾರೆ. ಆರಾಮ ಪರದರ್ಶನಾದಿ ನಿಮಿತ್ತಂ ಸುಖಂ. ಎಲ್ಲ ಮಕ್ಕಳು ಊರಿಗೆ ಹೋಗಿದ್ದರು, ಬಂದರು, ನೋಡಿದ, ಖುಷಿ ಆಯಿತು, ಇದು ಆರಾಮ. ಇದು ನೋಡಿದ ಸುಖ ಬರುತ್ತಲ್ಲ, ಅದು ಆರಾಮ. ಆಮೇಲೆ ಅಂತರಾರಾಮ, ಇವು ಅಂತಃಸುಖ ಅಂತರಾರಾಮ. ಸುಖ ಅಂದ್ರೇನು? ಆರಾಮ ಅಂದರೆ ಪರದರ್ಶನಾದಿ ನಿಮಿತ್ತಂ ಸುಖಂ. ಅತ್ರ ತು ಪರಮಾತ್ಮದರ್ಶನಾದಿ ನಿಮಿತ್ತಂ ತತ್. ಪರದರ್ಶನವಾದಾಗ ಆಗೋದು ಪರ, ಅದು ಆರಾಮ ಲೋಕದ್ದು. ಆದರೆ ಒಳಗಾಗುತ್ತಲ್ಲ ದೇವ್ರ ಕಂಡಾಗ ಸಾರಿಸ ಎಷ್ಟು ಪರಮಾತ್ಮ. ಪರದರ್ಶನದಿಂದ ಆದರೆ ಅದೇನದು ಆರಾಮ, ಆದರೆ ಪರಮಾತ್ಮನಿಂದ ಆದಾಗ ಅದು ಸುಖ. ಇದರ ಎಷ್ಟು ಡಿಫರೆನ್ಸ್ ಇದೆ ಎರಡಕ್ಕೂ ಕೂಡ. ಅತ್ರ ತು ಪರಮಾತ್ಮ ದರ್ಶನಾದಿ ನಿಮಿತ್ತಂ ತತ್ ಸುಖಂ. ಅದಕ್ಕೇನೆ ಪದ ಬದಲಾಯಿಸಿಬಿಟ್ರು. ಆರಾಮ ಕಾಮನ್ನು, ಅಂತಃ ಅಂಬುದು ವ್ಯತ್ಯಾಸ ಆಯಿತು. ದೇವರ ದರ್ಶನ ಇಲ್ಲಿ ನೋಡಿ, ಆಚಾರ್ಯರು ಆತ್ಮಶಬ್ದ ಅಂತಃಶಬ್ದಕ್ಕೆ ಏನು ಅರ್ಥ ಮಾಡಿದ್ರು? ಈಗ ಪರಮಾತ್ಮ ಅಂತ ಮಾಡಿದರು ಅಂತಃಶಬ್ದಕ್ಕೆ. ಅದಕ್ಕೆ ಪರಮಾತ್ಮ ನಿಮಿತ್ತ ಅಂತ ಹೇಳಿದಾಗ ಅಂತಹ ಧರ್ಮೋಪದೇಶ ಪೂರ್ತಿ ಬ್ರಹ್ಮಸೂತ್ರ ಬಂತಲ್ಲಿ. ತತಸ್ತಥ ಅಂತರ್ಜ್ಯೋತಿರೇವಯ ಕ್ರಾಮಾದಿಕ್ಷಯೇ ವ್ಯಕ್ತಂ ಆತ್ಮಸುಖಂ. ಇನ್ನೊಂದಿದೆ, ಸುಖಂತೂ ಉಪದ್ರವಕ್ಷಯ ವ್ಯಕ್ತಂ. ದೊಡ್ಡ ಕೇಸ್ ಇತ್ತು, ಪರಿಹಾರ ಆಯಿತು, ಹಬ್ಬ ನೆಮ್ಮದಿ ಸಿಕ್ತು ಅಂದ. ನೋಡಿ, ಇದು ಬೇರೆ, ಇದು ದರ್ಶನದ್ದಲ್ಲ. ಇದು ಪ್ರಾಬ್ಲಮ್ ಸಾಲ್ವ್ ಆಗಿದ್ದಕ್ಕೆ ಬಂದದ್ದನ್ನು ಸುಖ ಅಂತ ಕರೀತಾರೆ. ನೋಡಿದ್ದಾಗ ಬಂದದ್ದು ಆರಾಮ. ಇಲ್ಲಿ ದೇವರನ್ನು ಕಂಡ ಸುಖ, ದೇವ್ರ ಬಗ್ಗಿದ್ದ ಅಡ್ಡಿ ಆತಂಕ ಹೊರಟೋಯ್ತು, ಅದು ಸುಖ, ಅಂತಃಸುಖ. ಇದು ಅಂತರ ಆರಾಮ. ಅತ್ರ ತು ಕಾಮಾದಿಕ್ಷಯೇ ವ್ಯಕ್ತ ಮಾತ್ಮಂ ಆತ್ಮಸುಖಂ. ಇಲ್ಲಿ ಕಾಮಾದಿಕ್ಷಯ ಅದೇ ಉಪದ್ರವಗಳು, ಭಾರಿ ಉಪದ್ರವ ಕಾಮಾದಿಗಳದು. ಧ್ಯಾನಕ್ಕೆ ಕೂತಾಗ ಏನು ಬರಲೇ ಇಲ್ಲ, ಯಾವ ಅಡ್ಡಿ ಆತಂಕ ಬರಲಿಲ್ಲ. ಅವನು ಹಾವು ಹಾಕಿದರೂ ಶ್ರಮಿಕರಿಗೇನೂ ಆಗಲಿಲ್ಲ, ಅವರಿಗೆ ಶೂಲಕ್ಕೆ ಹಾಕಿದರೂ ಬಾಂಡವರಿಗೇನೂ ಆಗಲೇ ಇಲ್ಲ. ಅಂತಃಸುಖ. ಹೊರಗೆ ಶೂಲ ಹಾಕಿದ್ದಾರೆ, ಭಯಂಕರ ನೋವಾಗಬೇಕು, ಏನೂ ಆಗಲಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಅಂತಃಸುಖ ಅಂತರಾರಾಮ ತಥಾ. ಇವೆಲ್ಲ ಥಿಯರಿ, ಅದೆಲ್ಲ ಪ್ರಾಕ್ಟಿಕಲ್. ಅವೆಲ್ಲ ಮಹಾಭಾರತ ರಾಮಾಯಣ ಎಲ್ಲ ಓದ್ಬಿಟ್ರೆ ಏನಾಗುತ್ತೆ, ಈಗೆಲ್ಲ ದೃಷ್ಟಾಂತ ಸಿಗಲಿಕ್ಕೆ ಶುರುವಾಗುತ್ತೆ. ಸ್ವಯಂಜ್ಯೋತಿಷ್ಟ್ವಾದ್ ಭಗವತಃ ತದ್ವ್ಯತಿರೇಕೆ ತದ್ ವ್ಯಕ್ತೇ ಅಂತರ್ಜ್ಯೋತಿ. ಯಾವಾಗ ಪರಮಾತ್ಮ ಕಾಣುತ್ತೆ ಅದು ಅಂತರ್ಜ್ಯೋತಿ. ಅದು ಹಾಗೆ ಸುಷುಮ್ನ ನಾಡಿಯಿಂದ ಹೋಗ್ತಾನಲ್ಲ, ಮಧ್ಯರಾತ್ರಿ ದಕ್ಷಿಣಾಯನ, ಮಧ್ಯರಾತ್ರಿ ಅಮಾವಾಸ್ಯೆ ಸಾಯ್ತಾನೆ ಜ್ಞಾನಿ. ಏನು ಅಡ್ಡಿ ಆತಂಕ ಇಲ್ಲ, ಒಳಗೆ ಬೆಳಕಿದೆ ಅವನಿಗೆ. ಅರ್ಥ ಆಯ್ತಾ? ರಾತ್ರಿ ಹೊತ್ತಿನಲ್ಲಿ ಹೇಗೆ ಹೋಗ್ತೀರಿ ವೆಹಿಕಲ್ ಅಂತ ಕೇಳಿದ್ರೆ ಹೆಡ್ಲೈಟ್ ಇದೆಯಲ್ಲ, ಹಾಗೆ ಈ ಲೈಟ್ ಅಲ್ಲ, ಬೀದಿ ಲೈಟ್, ಹೆಡ್ಲೈಟಿಂದ ಹೋಗ್ತಾನೆ. ಆದ್ದರಿಂದ ಆ ರೀತಿಯಲ್ಲಿ ಹೋದಾಗ ಪ್ರಯಾಣ ಇನ್ನೂ ಸುಖಕರ, ಫಾಸ್ಟು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ರಾತ್ರಿ ಪ್ರಯಾಣ ಅಂಬೋದು ಹೇಗೆ ಹೆಡ್ಲೈಟ್ ಇದ್ದರೆ ಸಾಧ್ಯವಾಗುತ್ತೋ ವೆಹಿಕಲ್ಗೆ, ಹಾಗೆ ಅವರಿಗೆ ಯಾವ ದಿವಸ ಯಾವಾಗ ಯಾವ ರೀತಿ ಸತ್ರು ಜ್ಞಾನಿಗಳಿಗೆ ಪ್ರಾಬ್ಲಮ್ ಇಲ್ಲ. ಅರ್ಥ ಆಯ್ತಾ? ಉಳಿದವರಿಗೆ ಸ್ವಲ್ಪ ಕೌಂಟ್ ಆಗುತ್ತೆ ಹೊರತು ಜ್ಞಾನಿಗಳಿಗೆ ಎಲ್ಲ ದಾಟಿಬಿಟ್ಟಿರ್ತಾರಾಗಲೇ ಅವರು. ಅಲ್ಲಿ ಬೆಳಕು ಬರುತ್ತೆ. ತತ್ಪ್ರದರ್ಶ ಸೂತ್ರ ಅದು ಬ್ರಹ್ಮ ತತ್ಪ್ರದರ್ಶಿತ ದ್ವಾರ. ದೊಡ್ಡ ಸೂತ್ರ, ಇಡೀ ಬ್ರಹ್ಮದೇ ಸೂತ್ರ, ಭಾರಿ ದೊಡ್ಡ ಸೂತ್ರ ಅದು ಒಂದೇ. ಗೊತ್ತಾಯ್ತಲ್ಲ, 2 ಲೈನ್ ಇದೆ ಸೂತ್ರ. ಅದು ಚಿಕ್ಕ ಸೂತ್ರಗಳಿವೆ, ಸ್ಮೃತೇಶ್ಚ, ಚಿಕ್ಕ ಸೂತ್ರಗಳವೆಲ್ಲ. ಇದೆಲ್ಲ ದೊಡ್ಡ ಸೂತ್ರ, ಅದು ಒಂದೇ ಅತಿ ದೊಡ್ಡ ಸೂತ್ರ. ಅದಕ್ಕೇ
ಆ ರೀತಿ ಇರಬೇಕು. ಈ ಕಾನ್ಸೆಪ್ಟ್ ಗೊತ್ತಾದರೆ ನಮಗೆ ಲೀವರ್ ಟೈಪ್ ಚೇಂಜ್ ಆಗುತ್ತಾಗ. ಸ್ವಯಂ ಜ್ಯೋತಿಷ್ಟ್ವಾತ್ ಭಗವತಃ ತದ್ವ್ಯಕ್ತಿ ಅಂತರ್ಜ್ಯೋತಿ. ನಮ್ಮಲ್ಲಿ ಎಕ್ಸಾಂಪಲ್ ಕೊಡಬೇಕಾದ್ರೆ ನಾವು ತಿಂತೇವೆ, ನಿದ್ದೆ ಬರುತ್ತೆ, ಮಲಗಿಬಿಡ್ತಾನಷ್ಟೆ. ಇನ್ನೊಬ್ಬರಿಗೆ ಕೊಡ್ತಾನೆ, ಆ ಸುಖ ಬೇರೆ, ಅವನು ತಿಂದಿಲ್ಲ. ಸಾಮಾನ್ಯ ದೊಡ್ಡ ದೊಡ್ಡ ಸಮಾರಂಭ ಇಟ್ಕೊಂಡಾಗ ಯಜಮಾನ ಊಟ ಮಾಡೋದು ಕೊನೆಗೇನೆ. ಇವತ್ತು ಯಜಮಾನ ಬೆಳಗ್ಗಿಂದ ತಿಂತಾ ಇರ್ತಾರೆ ಒಳಗೋಗಿ, ಅದು ಬೇರೆ, ಸಾಮಾನ್ಯವಾಗಿ ಬೇರೆ. ಬಟ್ ಅವರಿಗೆ ಹೊಟ್ಟೆ ತುಂಬಿದಷ್ಟು ಯಾರಿಗೂ ತುಂಬಿರೋಲ್ಲ. ಅವನಿಗೇನು ಆನಂದ ಆಗಿರುತ್ತೆ, ಇನ್ನು ಊಟ ಸೇರೋದೇ ಇಲ್ಲ ಅವನಿಗೆ ಅಷ್ಟು ಹೊತ್ತಲ್ಲಿ. ಆದರೆ ಅವನಷ್ಟು ಹೊಟ್ಟೆ ಯಾರಿಗೂ ತುಂಬಿರೋಲ್ಲ. ಯಾಕೆಂದರೆ ಅಲ್ಲಿ ತೃಪ್ತಿ ಇದೆ, ತೃಪ್ತಿ ಒಳಗಿನಿಂದ ಬರೋದು. ಆಗ ಡಿಫರೆನ್ಸ್ ಗೊತ್ತಾಗುತ್ತೆ. ತ್ಯಾಗದ ಸುಖ ಅಂಬೋದು ಆಧ್ಯಾತ್ಮಿಕ, ಭೋಗದ ಸುಖ ಅಂಬೋದು ಬಾಹ್ಯ. ಇದು ನಶ್ವರ, 3 ತಾಸು ತಿಂದಿದ್ದು ಹೋಗಿಬಿಡುತ್ತೆ. ಅದು ಜನ್ಮಪೂರ್ತಿ ಕಾಪಾಡುತ್ತೆ ಅವನು. ಗೊತ್ತಾಯ್ತಾ? ಇದು ಅರ್ಥ ಮಾಡಿಕೊಂಡ್ರೆ ನಮ್ಮ ಕಣ್ಣೆದುರಿಗೆ ನಮ್ಮದೇ ಅನುಭವಕ್ಕೆ ಬರುತ್ತೆ ಆ ವಿಷಯ. ಆಗ ಸ್ವಲ್ಪ ಲಾಸ್ ಅನಿಸುತ್ತೆ ನಮಗೆ. ಇರೋ ಪದಾರ್ಥ ಅರ್ಧ ಹಣ್ಣು ಅವನಿಗೆ ಕೊಟ್ಬಿಟ್ರೆ ನಮಗೆ ಲಾಸ್ ಆಗುತ್ತೆ. ಆಮೇಲೆ ಗೊತ್ತಾಗ ತೃಪ್ತಿ ಇರುತ್ತಲ್ಲ, ಅದು ಗೇನಾಗ್ತಾ ಹೋಗುತ್ತೆ. ಇದು ನಶ್ವರ, ಅದು ಶಾಶ್ವತ. ಸೊ ಅನುಭವಕ್ಕೆ ಬರೋ ಒಂದು ಸಂಗತಿ ಇದೆ ಅಂತ ಆಯ್ತಲ್ಲ, ಅದು ತಿಳ್ಕೊಂಡ್ರೆ ಆಯಿತು. ಭಗವತಃ ತದ್ವ್ಯಕ್ತಿ ಅಂತರ್ಜ್ಯೋತಿ ಸರ್ವೇಷಾಂ ಅಂತರ್ಜ್ಯೋತಿಷ್ವೇಪಿ ವ್ಯಕ್ತಿರ್ವಿಶೇಷ. ಅಲ್ಲ, ದೇವರು ಒಳಗಿದ್ದಾನೆ, ಅವ್ನು ಸುಖ ಕೊಡ್ತಾನೆ ಅಂತ ಹೇಳ್ತಿರಲ್ಲ, ಎಲ್ಲರೊಳಗಿದ್ದೇ ಇದ್ದಾನಲ್ಲ ನಿಮ್ಮ ಪ್ರಕಾರ, ನೀವೇ ಹೇಳಿದಿರಲ್ಲ. ಅದಕ್ಕೆ ಹೇಳ್ತಾರೆ, ಹೌದು, ಜ್ಞಾನ ಇದ್ದರೆ ಅಂತ ಹೇಳ್ತಾರೆ. ಲೈಟ್ ಇದೆ, ಸ್ವಿಚ್ ಹಾಕ್ಕೊಂಡಿಲ್ಲಲ್ಲ, ಹಾಗೆ. ಇಷ್ಟೇ ವ್ಯತ್ಯಾಸ ನೋಡಿ. ಅಂತರ್ಜ್ಯೋತಿಷ್ವಪಿ ವ್ಯಕ್ತಿರ್ವಿಶೇಷ. ಅಲ್ಲಿ ತಿಳುವಳಿಕೆ ಇರೋದ್ರಿಂದಾಗಿಯೇ ಎಂಜಾಯ್ಮೆಂಟ್ ಬಂತು. ಲೈಟ್ ಹೋಯಿತು, ಉಳಿದವರು ಗುರ್ಗ ಅವ್ರು ಏನು ಮಾಡಲಿಲ್ಲ, ಹೋದ ಸ್ವಿಚ್ ಆಗಿದೆ, ಡೋಂಟ್ ವರಿ ಇದೆ ಅಂತೇಳಿ. ಅದು ಉಳಿದವ್ರಿಗೆ ಗೊತ್ತಿಲ್ಲ ಆ ವಿಷಯ. ಸೊ ಜ್ಞಾನಿ ಆದವನು ಅಂತರ್ಜ್ಯೋತಿಯ ಕಾನ್ಸೆಪ್ಟ್ ಇರೋದರಿಂದ ಅವನು ಒಳಗಿನ ಬೆಳಕು ಯಾವಾಗಲೂ ಇರುತ್ತೆ ಅವನಿಗೆ. ಇನ್ಫ್ಯಾಕ್ಟ್ ಒಳಗೆ ಧ್ಯಾನಕ್ಕೆ ಯಾವಾಗಲೂ ಕಡಿಮೆ ಬೆಳಕಿದ್ದಷ್ಟು ಒಳ್ಳೆಯದು. ಡಿಸ್ಟರ್ಬ್ ಆಗೋದು. ಸಿನಿಮಾದಲ್ಲಿ ಲೈಟ್ ಹಾಕಿರ್ತಾರೆ, ಅದು ಶುರುವಾದ ತಕ್ಷಣ ಲೈಟ್ ಆಫ್ ಮಾಡಿಬಿಡ್ತಾರೆ. ಇವರೇ ಆಫ್ ಮಾಡಿ ಕೂಗ್ತಾರೆ. ಯಾತಕ್ಕೆ ಅಂದರೆ ಅದ್ರ ಕ್ಲಾರಿಟಿ ಕಡಿಮೆ ಆಗುತ್ತೆ ಅಂತ ತಿಳಿತಾ. ಆ ಟೈಪ್ ಅದು ಜ್ಞಾನಿಗಳಿಗೆ ಹೊರಗಿನ ಲೈಟ್ ಡಿಸ್ಟರ್ಬೆನ್ಸ್ ಅವರಿಗೆ ಗೊತ್ತಾಯ್ತಲ್ಲ. ಒಳಗಿನ ಲೈಟ್ ನೋಡ್ತಿರೋದ್ರೆ ಡಿಸ್ಟರ್ಬ್ ಆಗುತ್ತೆ ಅವರಿಗೆ. ಅದಕ್ಕೆ ಆದಷ್ಟು ಕೂಡ ಅಂಥ ಜಾಗ ಬಿಟ್ಟು ಏಕಾಂತಲ್ಲಿ ಕೂತು ಬಿಡ್ತಾರೆ. ಹೋಗಿ ಇದಾಗಬಾರ್ದು ಅಂತೆ. ನಮಗೆ ಅದು ಕಾನ್ಸೆಪ್ಟ್ ಇಲ್ಲ. ಈ ಓದೋನಿಗೆ ಎಂಥ ಇದ್ರ ನಿಶ್ಚಿಂತ ಹೊರಗೆ ಏನಾಗುತ್ತೆ ನೋಡ್ತಾರೆ. ಈ ಪುಸ್ತಕ ಧ್ಯಾನ ಬಿಟ್ಟುಬಿಡಿ, ಪುಸ್ತಕ ಅರ್ಥ ಮಾಡ್ಕೊಂಡು ಓದ್ತಿದ್ರೆ ಆ ಕಡೆ ಗಮನ, ಬೇರೆ ಕಡೆ ಗಮನ ಹೋಗೋದೇ ಇಲ್ಲ. ತಿಳಿತೇವೆ. ಉಳಿದವ್ರು ಮಾಡಿ ಡಿಸ್ಟರ್ಬ್ ಆಗುತ್ತೆ ಅನಿಸುತ್ತೆ. ಉಳಿದವ್ರಿಗೆ ಆಶ್ಚರ್ಯ, ಇವನೇ ಸುಮ್ಮನೆ ಹೋಗುತ್ತೆ, ಏನು ಕೂತಿದ್ದಾನೆ ಅವನು. ಓದು ಬರದೇ ಇದ್ದವರಿಗೆ ಏನೋ ಎಂತಪ್ಪ ಹುಚ್ಚ ಅಂತ ಕಾಡೋದು ಬಹುಶಃ ಅಂತ ಹೇಳ್ಬೋದು. ಅವ್ರ ಪ್ರಕಾರ ಅವ್ರಿಗೆ ತೀರ್ಮಾನ ಹೋಗ್ಬಿಡು, ಇದೆಲ್ಲ ಹುಚ್ಚ ಇರಬೇಕು ಇವನು, ಹೋಗ್ಲಿ ಬಿಡು ಅಂದ್ಬಿಡ್ತಾನೆ. ಅವನಿಗೆ ಅಲ್ಲಿ ನೋಡ್ತಾ ಅರ್ಥ ಆಗುತ್ತಲ್ಲ, ಆ ಆನಂದನೇ ಬೇರೆ. ನಗ್ತಾ ಜೋರ ನಗ್ತಾರೆ ಜೋಕ್ ನೋಡಿಬಿಟ್ಟು. ಇವ್ರಿಗೆ ಯಾಕೆ ಇತ್ತಿದ್ದೆ ಯಾಕೆ ನಕ್ಕ ಅಂತ ಅವ್ರಿಗೆ ಅರ್ಥ ಜೋಕೆ ಅವ್ರಿಗೆ ಅರ್ಥನೇ ಆಗೋದಿಲ್ಲ, ಅದರಿಂದ ತಿಳಿಯೋದಿಲ್ಲ. ಯಾವುದೋ ನೋಡ್ದ ಭಾಳ ಯಾವುದೇ ಕ್ಯಾರೆಕ್ಟರ್ ಇದಾಯಿತು, ಅಳ್ತಾ ಕೂತ್ಕೊಂಡ. ಅವ್ರು ಏನು ಇಲ್ಲೇ ಇಲ್ಲ, ಯಾಕೆ ಅಳ್ತಾನೆ, ನಗ್ತಾನೆ ಅಳ್ತಾನೆ, ನಗುವರ ರೋಜಿಸುವವರು ಹಾಗಾಗುತ್ತೆ. ತಿಳುವಳಿಕೆ ಇರೋದಕ್ಕೂ ಇಲ್ಲದಿರೋದಕ್ಕೂ ವ್ಯತ್ಯಾಸ ಇರೋದರಿಂದ ಯಾವಾಗಲೂ ಕೂಡ ಅಂತರ್ಜ್ಯೋತಿ, ಎಲ್ಲರೂ ಅಂತರ್ಜ್ಯೋತಿಗಳಾದರೂ ಉಪಯೋಗ ಮಾಡ್ಕೊಳ್ಳೋಕ್ಕೆ ಬರೋದು ಜ್ಞಾನಿಗಳಿಗೆ ಮಾತ್ರ. ಅಸಂಪ್ರಜ್ಞಾತ ಸಮಾಧೀನಾಂ ಬಾಹ್ಯದರ್ಶನಾತ್. ದೃಷ್ಟ ಕೊಡು, ಬಾಹ್ಯ ಅದರ್ಶನಾತ್. ಇವರ ಯಾಕೆ ಅಸಂಪ್ರಜ್ಞಾತ ಸಮಾಧಿ ವರ್ಷಗಟ್ಟಲೆ ಕೊಡ್ತಾರೆ ಅವರೆಲ್ಲ. ಉದಂಕ ಮುನಿದೆ ಎಕ್ಸಾಂಪಲು. ಕೃಷ್ಣ ಸಂಧಾನಕ್ಕೆ ಹೋಗ್ಬೇಕಾದ್ರೆ ನೋಡಿ ಕಣ್ಣು ಮುಚ್ಕೊಂಡಿದ್ದ. ಈ ವಾಪಸ್ ಹೋಗ್ಬೇಕಾದ್ರೆ ಯುದ್ಧ ಮುಗಿದ ಪಟ್ಟಾಭಿಷೇಕ ವಾಪಸ್ ಬರ್ತಾ ಅಷ್ಟಾಗಿದೆ. ಅಲ್ಲಿವರೆಗೆ ಎದ್ದಿಲ್ಲ, ಅದು ಅವತ್ತು ಹೇಳ್ತಾ ಇದ್ದಾನೆ. ಆಶ್ಚರ್ಯ ಗೊತ್ತಾಯ್ತಾ. ಅದು ಅಷ್ಟರ ಮಟ್ಟಿಗೆ ಕೊಡ್ಲಿಕ್ಕೆ ಬರುತ್ತೆ. ಅದಕ್ಕೆ ಇವಾಗ ಸುಮ್ಮನೆ ಕೊಡಿ ಕೊಡ್ಲಿಕ್ಕಾಗೋದಿಲ್ಲ. ನೀವು ಊಟಕ್ಕೆ ಕೂಡ ಭಾಳ ಹೊತ್ತು ಕೊಡ್ಲಿಕ್ಕೆ ಬರೋದಿಲ್ಲ. ಬರೋದು ಎದ್ದೋಗ್ಬಿಡ್ತಾರೆ, ಕೆಲವರು ಎದ್ದೋದು ಪರವಾಗಿಲ್ಲ ಬಿಡಿ ಅಂದ್ಬಿಡ್ತಾರೆ. ಆದರೆ ಇದಿರುತ್ತಲ್ಲ, ಟಿ ವಿ ನೋಡ್ತೀವಿ 24/7. ಯಾತಕ್ಕದು ಅದರ ಆನಂದ ಬೇರೆ ಇರ್ತದೆ ಇವ್ರ ಪ್ರಕಾರ. ಜ್ಞಾನಿಗಳಿಗೆ ಅದು 24/7 ಅದರಲ್ಲೇ ಇರ್ತಾರೆ ಅವಾಗ. ದರ್ಶನೇಪಿ ಅಧಿಕ ಕಿಂಚಿತ್ಕರಾದೇವ ಶಬ್ದ. ದರ್ಶನೇಪಿ ಅಕಿಂಚಿತ್ಕರತ್ವ. ಅವ್ನು ಏನಾದ್ರು ಹೊರಗಿನ ಪ್ರಸಂಗ ಅವ್ರು ಏನು ಅನಿಸೋದೇ ಇಲ್ಲ. ಆ ರೀತಿ ಇರೋದ್ರಿಂದ ಸುಖ ಅಲ್ಟಿಮೇಟ್. ಅದು ಉಕ್ತಂಚ, 6ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ಹೇಳ್ತಾರೆ ಅದು. ಉಕ್ತಂಚೈತತ್ ದರ್ಶನ. ಇದಿಷ್ಟಕ್ಕೂ ಈಗ ಆಧಾರ ಕೊಡ್ತಾರೆ ಆಚಾರ್ಯರು. ದರ್ಶನ ಸ್ಪರ್ಶನ ಸಂಭಾಷಾತ್ ಯತ್ ಸುಖಂ ಜಾಯತೆ ನೃಣ ಆರಾಮ ಸತು ವಿಜ್ಞೇಯ ಸುಖಂ ಕಾಮಕ್ಷಯೋಜಿತಂ ಇತಿ ನಾರದೀಯೇ. ದರ್ಶನ ಸ್ಪರ್ಶ ಮತ್ತು ಸಂಭಾಷ. ದರ್ಶನ ನೋಡೋದು, ಸ್ಪರ್ಶ ಮುಟ್ಟೋದು, ಸಂಭಾಷ ಮಾತಾಡೋದು. ಇದನ್ನು ಸುಖ ಆಗುತ್ತೆ. ಬೇಕಾದ ರೀತಿ ಮಾತಾಡಿದರೆ, ಅವ್ರು ನೋಡಿದರೆ ಖುಷಿ ಆಗುತ್ತೋ ಇಲ್ವೋ, ಅದಾಗುತ್ತೆ. ಇದು ಆರಾಮ ಅಂತ ಕರೀತಾರೆ. ಆದರೆ ಜ್ಞಾನಿಗಳಿಗೆ ಇದ್ರ ಸುಖ ಆಗೋದಿಲ್ಲ. ದೇವ್ರನ್ನ ಕಂಡಾಗ ಸುಖ ಆಗುತ್ತೆ. ಸುಖಂ ಕಾಮಕ್ಷಯೋಜಿತಂ. ಇನ್ನೂ ಸಿಂಪಲ್ಲಾಗಿ ಹೇಳೋದಾದರೆ, ನಾವು ಬಯಸಿದ್ದು ಸಿಕ್ತು, ಅದು ಆರಾಮ. ಗೊತ್ತಾಯ್ತಾ. ಆದರೆ ಬಯಸಿದ್ದು ಸಿಗಲಿಲ್ಲ, ಆದರೆ ಬೈಕೇನೆ ಹೊರಟೋಯ್ತು, ಅದೇನದು ಅಂತಃಸುಖ. ಬೈಕೇನೆ ಬಿಟ್ಬಿಟ್ರೆ ಅಂತಃಸುಖ. ತೀರಿದರೆ ಬಾಹ್ಯ ಸುಖ, ತೀರದೆ ಹೋದರೆ ಬಾಹ್ಯ ದುಃಖ. ಅದಕ್ಕೆ ಯಾತಕ್ಕೆ ಮಾಫಲೇಶು ಕದಾಚಾರ ಅಂತಾರೆ ಅಂದರೆ, ಫಲದ ಅಪೇಕ್ಷೆ ಬಂದರೆ ಟೆನ್ಷನ್ ಶುರುವಾಗುತ್ತೆ ನಿಮಗೆ. ಗೊತ್ತಾಯ್ತಾ.
ಅದು ಸುಮ್ಮನೆ ಇದ್ದರೆ ಟೆನ್ಷನ್ ಇರೋದೇ ಇಲ್ಲ. ಅರ್ಥ ಆಯ್ತಾ? ಯಾವುದೋ ಒಂದು ಊಟಕ್ಕೆ ಹೋದ ಏನೋ ಎಕ್ಸ್ಪೆಕ್ಟ್ ಮಾಡಿ ಹಾಗೆ ಮಾಡ್ತಾರೆ ಹೀಗೆ ಮಾಡಿ ಅಂದ್ಕೊಂಡು ಹೊರಟಿದ್ದ, ವ್ರತದ ಅಡಿಗೆ ನೋಡ್ತಾ ಪಜಿ ತೆದ್ದೋದ ಕೊನೆಗೆ. ಅವನಿಗೆ ಗೊತ್ತಿಲ್ಲ ಅದು ಪಾಪ, ಏನೋ ಹಾಕ್ಬೋದು ಅಂತ ತಿಳ್ಕೊಳ್ಳೋದು ಬದೀತೇವೆ, ಅಯ್ಯೋ ಏನು ಗ್ರಹಚಾರ ಅನ್ಕೊಂಡು ಬಂದುಬಿಟ್ಟ. ಎಕ್ಸ್ಪೆಕ್ಟ್ ಮಾಡಿದ್ದ ಆಗಲಿಲ್ಲ. ಇನ್ನೊಬ್ಬನೇ ಊಟ ಸಿಕ್ಕರೆ ಸಾಕೊಂತ ಹೋಗಿದ್ದ, ಅವತ್ತು ಒಳ್ಳೆ ದೊಡ್ಡ ಹಬ್ಬ ಮಾಡಿ ಖುಷಿಯಾಗಿತ್ತು ಅವನಿಗೆ. ಯಾತಕ್ಕೆ ಎಕ್ಸ್ಪೆಕ್ಟ್ ಮಾಡಿಲ್ಲ ಅವನು. ಅದು ಮಾಡಿದಾಗಾದ್ರೆ ಡಿಸಪಾಯಿಂಟ್ ಆಗ್ತಾನೆ, ಯಾಕಾದ್ರೂ ಬಂದೆ ಅಂತೇಳಿ ಅನ್ಕೊಳ್ಳಿಲ್ಲ. ಇಟ್ ಮೇಕ್ಸ್ ನೋ ಡಿಫರೆನ್ಸ್. ಇದನ್ನ ಅರ್ಥ ಮಾಡಿಕೊಂಡ್ರೆ ನಿರೀಕ್ಷೆ ಎಂಬುದೇ ಹಾಳು ಮಾಡಿಬಿಡೋದು. ಒಳ್ಳೆಯದ ನಿರೀಕ್ಷೆ ಒಳ್ಳೆ ಸುಖ ಯಾಕೆ ಕೊಡುತ್ತೋ, ಕೆಟ್ಟದ ನಿರೀಕ್ಷೆ ನಮಗೇನು ಮಾಡುತ್ತೆ, ಆಘಾತ ಉಂಟು ಮಾಡುತ್ತೆ. ಎಷ್ಟೋ ಜನ ಫಸ್ಟ್ ರ್ಯಾಂಕ್ ಬಂದ ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಅಂತ ಹೇಳ್ತಾನೆ, ಅದು ಬೇರೆ. ಅದು ಅನ್ಎಕ್ಸ್ಪೆಕ್ಟೆಡ್ ಸರ್ಪ್ರೈಸ್ ಅಂತ ಆನಂದ. ಅದು ಎಕ್ಸ್ಪೆಕ್ಟೆಡ್ ಆಗಿದ್ದರೆ ಬೇರೆ. ಫಲ ನಿರೀಕ್ಷೆನೇ ಇಲ್ಲದೆ ಹೋದಾಗ ಆ ಕ್ವಾಲಿಟಿ ಭಾರಿ ಜಾಸ್ತಿ ಇರುತ್ತೆ. ಕಾಮಾದಿಕ್ಷಯೇ ವ್ಯಕ್ತಮಾತ್ಮ ಸುಖಂ ಅದಕ್ಕೆ ಹೇಳಿದರು. ಆರಾಮ ಸತು ವಿಜ್ಞೇಯ ಸುಖಂ ಕಾಮಕ್ಷಯೋಜಿತಂ ಇತಿ ನಾರದೀಯೇ. ಅದಕ್ಕೆ ಮಾ ಫಲೇಶು ಕದಾಚನ ಅನ್ನೋದಕ್ಕೆ ಫಲೇಶು ಎಂಬುದು ಬಿಡು ಅಂತ ಅರ್ಥ ಅಲ್ಲ, ಅಪೇಕ್ಷೆನೇ ಪಡಬೇಡ. ಫಸ್ಟ್ ಕೊಟ್ಟರು ತೊಗೋಬೇಡ, ಅವೆಲ್ಲ ಬಂದು ಅವೆಲ್ಲ ಆ ಯೋಚನೆ ಕೂಡ ಮಾಡ್ಲಿಕ್ಕೆ ಹೋಗಬೇಡ. ಅದ್ರ ಬಗ್ಗೆ ಗಮನನೇ, ಕೊಟ್ಟರು ಸರಿ ಬಿಟ್ಟರು ಸರಿ, ಲಾಭಾಲಾಭೋ ಜಯಾಜಯೋ ಬರುತ್ತಲ್ಲ ಆ ರೀತಿ. ಸ್ವಯಂ ಜ್ಯೋತಿಷ್ಟ್ವಾತ್ ಮಹಾವಿಷ್ಣೋ ಅಂತರ್ಜ್ಯೋತಿಸ್ತು ತತ್ಸ್ಥಿತಃ ಇತಿ ಚ. ಸ್ವಯಂ ಜ್ಯೋತಿಷ್ಟ್ವಾತ್ ಮಹಾವಿಷ್ಣೋ ಅಂತರ್ಜ್ಯೋತಿಸ್ತು ತತ್ಸ್ಥಿತಃ. ಅಂತಹ ಪರಮಾತ್ಮ ಮಹಾಜ್ಯೋತಿ ಎಲ್ಲಿದೆ, ಜ್ಯೋತಿರ್ದರ್ಶನ ಅದೆಲ್ಲ ಬ್ರಹ್ಮಸೂತ್ರ ಮತ್ತೆ ಗೊತ್ತಾಯ್ತಾ. ಅದೆಲ್ಲ ಇರೋದರಿಂದ ಪರಮಾತ್ಮ ನನ್ನ ಕಂಡಾಗ ಆಗೋ ಸುಖ ಭಾರಿ ದೊಡ್ಡದು. ಆ ಬೆಳಕೆ ಬೇರೆ ಅದು. ಅಂತಃಸುಖತ್ವಾದೇಹೇ ಕಾರಣಮಾಹ. ನೀವು UPS ಯಾವುದು ಹಾಕ್ಕೊಂಡಿರ್ತಾನೆ, ಅಥವಾ ರಾತ್ರಿ ಮೇಣದ ಬತ್ತಿ ಹಚ್ಚಿರ್ತಾನೆ, ಕರೆಂಟ್ ಹೋಗಿರುತ್ತೆ, ಬಂದ ತಕ್ಷಣ ಆರಿಸ್ಬಿಡ್ತಾರೆ. ಫಸ್ಟ್ ಬಂದ ತಕ್ಷಣ ಮಾಡೋ ಕೆಲಸ ಏನು, ಅದನ್ನ ಆಫ್ ಮಾಡೋದು. ಇವರು ಆಫ್ ಮಾಡ್ತಾರೆ, ಜ್ಞಾನಿಗಳೆಲ್ಲ ಹೊರಗಿನ ಸುಖ ಆಫ್ ಮಾಡಿಬಿಡ್ತಾರೋ. ಯಾಕೆ, ಒಳಗಿನ ದೊಡ್ಡ ಸಿಕ್ಕಿದೆ ಅವರಿಗೆ, ಅದು ಬೇಗ ದೊಡ್ಡ ತಕ್ಷಣ ಆಫ್ ಮಾಡ್ತಾರೆ. ಸ್ವಲ್ಪ ಲೇಟ್ ಕೂಡ ಮಾಡೋದಿಲ್ಲ. ತಕ್ಕ ಮತ್ತೆ ಲೇಟ್ ಹೋಗ್ಬಿಡುತ್ತೆ, ಇಮಿಡಿಯೇಟಾಗಿ ಮತ್ತೆ ಹಚ್ಚುವ ಶುರು ಮಾಡಬೇಕು. ಆ ರೀತಿ 3 ಸರ್ತಿ ಆದರೂ ಸ್ವಲ್ಪ ಕಾಯ್ತಾ ಕೊಡ್ತಾರೆ. ಜ್ಞಾನಿಗಳಿಗೆ ಸಮಸ್ಯೆ ಇಲ್ಲ. ಯಾತಕ್ಕೆ, ದೇವರ ಧ್ಯಾನಕ್ಕೆ ಯಾವುದೇ ಅಡ್ಡಿ ಆತಂಕ ಬರೋದಿಲ್ಲ. ಆದ್ದರಿಂದ ಅವರು ಸುಖವಾಗೇ ಇರ್ತಾರೆ. ಸ್ವಯಂ ಜ್ಯೋತಿಷ್ಟ್ವಾತ್ ಮಹಾವಿಷ್ಣೋ ಅಂತರ್ಜ್ಯೋತಿಸ್ತು ತತ್ಸ್ಥಿತಃ ಅಂತಃಸುಖತ್ವಾದೇಹೇ ಕಾರಣಮಾಹ ಬ್ರಹ್ಮಣಿಭೂತಃ ಇದು. ಇದಕ್ಕೆಲ್ಲ ಏನಪ್ಪ ಕಾರಣ ಅಂದರೆ ಪರಮಾತ್ಮನ ಸಂಪರ್ಕ ಬಂದಿದೆ ಅವರಿಗೆ. ಜನಗಳಿಂದ ಡೀಲಿಂಕ್ ಆದ, ಜನಾರ್ದನಿಗೆ ಕನೆಕ್ಟ್ ಆದ. ಗೊತ್ತಾಯ್ತಾ, ಜನಗಳಿಂದ ಡೀಲಿಂಕ್ ಆಗಿಬಿಟ್ಟ. ಇದು ಲಿಮಿಟೆಡ್ ಇದೆ. ಜನಗಳಿಂದ ಏನೇ ಅವರಿಗೆ ಇಲ್ಲ, ನಮಗೇನು ಕೊಡೋಕ್ಕೆ ಸಾಧ್ಯ ಇದೆ. ಜನಾರ್ದನ ಆನಂದಮಯ, ಆದ್ದರಿಂದ ಬೇಕಾಷ್ಟು ಕೊಡ್ತಾನೆ. ಆದ್ದರಿಂದ ಆ ಕಡೆಗೆ ಹೋದ್ಮೇಲೆ ಈ ಕಡೆ ಮುಗಿದೋಯ್ತು. ಈ ಟ್ಯಾಪ್ ವಾಟ್ರ್ ಯಾರು ನೀರು ಹಾಕ್ಸೋತಾ ಇರ್ತಾರೆ, ಟ್ಯಾಪ್ ಬಂದುಬಿಡುತ್ತೆ. ತಕ್ಷಣ ಏನು ಮಾಡ್ತಾರೆ, ಎಲ್ಲ ಬಿಟ್ಟು ಈ ಕಡೆ ಬಂದುಬಿಡ್ತಾರೆ. ಅದಕ್ಕೆ ಇದ್ರ ಕ್ವಾಲಿಟಿ ಮಡಿ ಎಲ್ಲ ಬೇರೆ ಆಗೋಯ್ತು. ಅದಕ್ಕಿಂತ ಭಾರಿ ಡಿಫರೆನ್ಸ್ ಇದೆ. ಈ ಕಡೆ ಹೋಗೋದಿಲ್ಲ ಯಾರು ಕೂಡ. ಜ್ಞಾನಿಗಳು ಯಾತಕ್ಕೆ ಲೋಕದ ಕಾಂಟ್ರಾಕ್ಟ್ ಮಿನಿಮೈಸ್ ಮಾಡ್ತಾರೆ ಅಂದರೆ ಅವ್ರಿಗೆ ಬೇಕಿಲ್ಲ ಅದ್ರ ಬಗ್ಗೆ. ಬೆಟ್ರ್ ಜಾಬ್ ಇದ್ದಾಗ ಅಯ್ಯೋ ಬೆಟ್ರ್ ಬಿಸ್ನೆಸ್ ಅಂತ ಹೇಳ್ತಾರಲ್ಲ, ಹಾಗೆ ಬೆಟ್ರ್ ಬಿಸ್ನೆಸ್ ಇದ್ದವನು ಲೋಯರ್ ಬಿಸ್ನೆಸ್ಗೆ ಹೋಗೋದಿಲ್ಲ. ಇವತ್ತು ನಮಗೆ ಆ ಬಿಸ್ನೆಸ್ ಗೊತ್ತಿಲ್ಲ, ಆದ್ದರಿಂದ ಕಂಡಕ್ಕೆ ಹಾತೊರಿತಾರೆ. ಜ್ಞಾನಿಗಳು ಹಾಗೆ ಮಾಡೋಕ್ಕೆ ಹೋಗೋದಿಲ್ಲ. ಬಾಹ್ಯ ಅದರ್ಶನ ಅಂತಃಸುಖತ್ವಾದೇಹೇ ಕಾರಣ. ಆಚಾರ್ಯವಾದಿ ಎಷ್ಟು ಬಿಡಿಸಿದ್ರೆ ಅರ್ಥ ಇದಕ್ಕೆ. ಬೇರೆ ಭಾಷೆಗಳು ಸುಮ್ಮನೆ ನೋಡಿ, ಇಲ್ಲಿ ಯಾವ ವಿಷಯನೂ ಅದು ಸಿಗೋದಿಲ್ಲ. ಗೊತ್ತಾಯ್ತಾ, ಒಂಚೂರು ಕೂಡ ಅರ್ಥ ಸಂಬಂಧ ಇಲ್ಲ ಹಾಗಿರೋದು. ಕಾರಣ ಅದು ಅವರ ಕಾನ್ಸೆಪ್ಟೇ ಬೇರೆ, ಆಚಾರ ಕಾನ್ಸೆಪ್ಟೇ ಬೇರೆ. ಅದಕ್ಕೆ ಹೇಳಿದ್ದಾರೆ ಗೀತಾರ್ಥಂ ವಕ್ಷ್ಯಾಮಿ, ಗೀತಾರ್ಥವನ್ನೇ ಹೇಳ್ತೀವಿ ಅಂತ ಹೇಳಿದ್ರಿಂದ ಅದು ಎಫೆಕ್ಟ್ ಇದೆ. ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯ ಕ್ಷೀಣ ಕಲ್ಮಷಾಃ ಸಿನ್ನದ್ವೈಧಾಯದಾತ್ಮಾನಃ. ತಾತ್ಪರ್ಯ ಏನಿದೆ, ಇದಾನೀಮಪಿ ಪರಮಾತ್ಮನಿ ಸ್ಮೃತಮಾತ್ರೇ ಸುಖಂ ವಿಂದತೀತಿ ಯತ್ತದಾ ಸಯೇವ ಸಮ್ಯಗ್ಯುಕ್ತಃ ಕಿಮು ಬ್ರಹ್ಮಣಿಭೂತಃ. ದೃಷ್ಟಾಂತ ಕೊಡ್ತಾರೆ ಆಚಾರ್ಯರು. ಇವತ್ತೇ ಕೂಡ ತುಂಬ ಸುಸ್ತಾಗಿರ್ತಾನೆ, ಒಂದೊಳ್ಳೆ ದೇವ್ರನಾಮ ಹಾಕಿಬಿಡ್ತಾರೆ. ಏನಾಗುತ್ತೋ ನೀವು ಸ್ವಲ್ಪ ಭಾರಿ ಖುಷಿ ಅನಿಸುತ್ತೆ. ಏನೋ ಒಂಥರ ಇನ್ನೂ ಹಾಕಿ ಅದು ಅರ್ಥನೂ ಆಗಲ್ಲ ಕೆಲವು ಸಲ. ಸಾಮಾನ್ಯ ಹೆಚ್ಚನಕ್ಕೆ ಅರ್ಥ ಆಗೋದೇ ಇಲ್ಲ. ಆ ಸಂಗೀತ ಆ ಕಡೆ ಗಮನ ಕೊಡ್ತಾರೆ, ಅಷ್ಟೇ ಒಂಥರ ಆನಂದ ಕೊಡುತ್ತೆ. ಹೌದಲ್ಲ, ಆಚಾರ್ಯ ದೃಷ್ಟಾಂತ ಕೊಟ್ಟರು. ಬೇರೆ ಯಾವ್ದು ಹಾಕಿದ್ರು ಡಿಸ್ಟರ್ಬ್ ಆಗುತ್ತೆ. ದೇವ್ರ ಬಗ್ಗೆ ವಿಚಾರ ಬಂದಾಗ ಇವರು ತುಂಬ ಸಂಗೀತಕಾರ ಹೇಳ್ತಿರ್ತಾರೆ, ಆಲಾಪನೆ ಮಾಡಿ ಎಷ್ಟೊತ್ತು ಹೇಳ್ತಾರೆ, ಜನ ಕೇಳ್ತಿರ್ತಾರೆ ಸಂಗೀತ ಬಂದವರು. ಈ ದಾಸರ ಹಾಡು ಹೇಳಿದಾಗ ಮಾತ್ರ ಎಲ್ಲ ಇನ್ವಾಲ್ವ್ ಆಗಿಬಿಡ್ತಾರೆ ಅಂತ ಹೇಳ್ತಾರೆ. ಎಲ್ಲ ಇನ್ವಾಲ್ವ್, ತಾವೂ ಚಪ್ಪಾಳಕ್ಕೆ ಶುರು ಮಾಡಿಬಿಡ್ತಾರೆ. ಯಾತಕ್ಕೆ ಅಂದರೆ ಒಳಗೆ ಅದು ದೇವರ ಹೆಸರು ಅಟ್ರಾಕ್ಟ್ ಮಾಡೋದು. ಅರ್ಥ ಆಯ್ತಾ? ಅದಕ್ಕೆ ಆಚಾರ್ಯ ಹೇಳ್ಕೊಟ್ರು, ನಾವು ಎಚ್ಚೆತ್ತಿದ್ದಾಗ ದೇವರ ಸ್ಮರಣೆ ಇತ್ಯಾದಿ ಎಷ್ಟು ಆನಂದ ಕೊಡಬೇಕಾದ್ರೆ ಇನ್ನು ದೇವ್ರ ಹತ್ತಿರ ಹೋದಾಗ ಎಷ್ಟು ಆನಂದ ಕೊಡಬಹುದು. ನಾ ಕ್ಯೂನಲ್ಲಿ ನಿಂತಿದ್ದಾನೆ, ಇನ್ನು ಕೀಟ್ ಸಿಗ್ತವನಿಗೆ ಕ್ಯೂನಲ್ಲಿ, ಸದ್ಯ ದರ್ಶನ ಗ್ಯಾರಂಟಿ ಅಂತ ಆಯಿತು. ಅಷ್ಟಕ್ಕೆ ಸುಖ ಆಯಿತು. ನೋಡೇ ಬಿಟ್ಟಾಗ ಎಷ್ಟು ಸುಖ ಆಗುತ್ತೆ.
ದೇರ್ ಫೋರ್ ಎಂದೂ ಕೂಡ ನಮಗೆ ಇದು ದೊಡ್ಡ ನಿತ್ಯದ ಅನುಭವ ಹೇಳ್ತಾರೆ ಆಚಾರ್ಯರು. ಇದಾನೀಮಪಿ ಈಗಲೂ ಕೂಡ ಪರಮಾತ್ಮನಿ ಸ್ಮೃತ ಮಾತ್ರೆ ದೇವರ ಸ್ಮರಣೆ ಬಂದಾಗ ಸುಖಂ ವಿಂದತಿ ಇತಿ ತದಾ ಸಯೇವ ಸಮ್ಯಕ್ ಯುಕ್ತ ಕಿಮು ಬ್ರಹ್ಮಣೀಭೂತಾ. ನೀವು ಸ್ವಾರಸ್ಯ ನೋಡಿಬೇಕಾದ್ರೆ ಬೇರೆ ಯಾವುದೋ ಊರಿಗೆ ಹೋಗ್ತಾರೆ, ಸಿಕ್ಕಾಕೊಂಡ್ಬಿಡ್ತಾರೆ ಎಲ್ಲ ಒಂದು ಕಡೆ, ಹೆಲ್ಡಪ್ ಆಗಿಬಿಟ್ಟಿದ್ದಾರೆ. ಏನು ಭಾರಿ ಟೆನ್ಷನ್, ಏನು ಮಾಡೋದು ಈಗ ಅಂತ ಯೋಚನೆ ಮಾಡೋದ. ಇದ್ದಕ್ಕಿದ್ದಾಗ ಯಾರೋ ಇರೋ ಜ್ಞಾಪಕ ಆಯ್ತಲ್ಲಿ, ಎಂದೋ ಹೇಳಿದ್ರು ಇವರಲ್ಲಿ ಇದ್ದೆ ನಾನು ಅಂಥೇಳಿ. ಆದರೆ ಸ್ವಲ್ಪ ಸಮಾಧಾನ ಆಯ್ತು ಆಗಲೇ, ನೆನಪಾದ ತಕ್ಷಣ ಏನಾಯ್ತು ಈಗಾಗಲೇ ಹೆಲ್ಪ್ಲೆಸ್ನೆಸ್ ಸ್ವಲ್ಪ ಕಡಿಮೆ ಆಯ್ತು ಆಗಲೇ. ಆಮೇಲೆ ನೋಡಿದ ಫೋನ್ ನಂಬರ್ ಬೇರೆ ಸಿಕ್ತು, ಮಾಡಿದಾರು ರಿಂಗು ಬೇರೆ ಆಯಿತು, ಇನ್ನೂ ಖುಷಿ ಆಯಿತು. ಇನ್ನೂ ತೆಗೆದಿಲ್ಲ, ಸುಖ ಜಾಸ್ತಿ ಆಗ್ತಾ ಹೋಗ್ತದೆ. ಅವ್ರು ಹಲೋ ಅಂದ ಕುಣಿದಾಡ್ಬಿಡ್ತಾನೆ, ಇನ್ನು ಯೋಚನೆ ಇಲ್ಲ. ಯಾಕೆ ಇಲ್ಲಿಂದ ಸುಖ ಶುರುವಾಯಿತು ಅವನಿಗೆ. ನೆನಪಾಗಿದ್ದರಿಂದ ಹಿಡಿದು ಅವನ ಜೊತೆ ಮಾತಾಡಿದ್ರೂ ಸುಖ ಆಗ್ತಾಯಿ. ಸೊ ದೇವ್ರ ನೆನಪೇ ನಮ್ಮನ್ನು ಹಾಗೆ ಮಾಡುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಹರಿಸ್ಮರಣೆ ಮಾಡೋ ನಿರಂತರ. ದೇವರ ಸ್ಮರಣೆ ಮಾಡೋದು ಯಾವಾಗಲೂ ಮಾಡ್ತಿದ್ರೆ ನಮಗೊಂದು ದೊಡ್ಡ ಕಾಂಟ್ಯಾಕ್ಟ್ ಇದೆ ಜೊತೆಗೆ. ಯಾವ ಸಮಸ್ಯೆ ಅವರಿದ್ದಾರೆ ಬಿಡಿ ಸಾಲ್ವ್ ಮಾಡ್ತಾರೆ ಅಂತಾರಲ್ಲ ಹಾಗೆ. ಅವ್ರೊಂದು ಫೋನ್ ಮಾಡಿಬಿಟ್ರೆ ನೋಡ್ಕೊಂಡು ಬಿಡ್ತಾರೆ ಆ ಕಡೆ. ಎಷ್ಟು ನಂಬಿಕೆ ಇದೆ ಇಲ್ವೋ, ದೇವರು ಎಲ್ಲವನ್ನೂ ಮಾಡ್ತಾನೆ. ಆದ್ದರಿಂದ ಆಚಾರ್ಯ ಕೊಟ್ಟ ನಿತ್ಯದ ದೃಷ್ಟಾಂತ ಇದು. ಇದಾನೀಮಪಿ ಪರಮಾತ್ಮನೇ ಸ್ಮೃತ ಮಾತ್ರೇ ಸುಖಂ ವಿಂದತೀತಿ ಯತ್ ತದಾ ಸಯೇವ ಸಮ್ಯಕ್ ಯುಕ್ತ. ಇದು ಪೂರ್ತಿ ದೇವರ ಜೊತೆಗೆ ಇದ್ದು ಪೂರ್ಣವಾಗಿ ದೇವರು ದರ್ಶನ ಮಾಡ್ತಿದ್ದಾನೆ ಅಂದರೆ ಅವನ ಆನಂದ ಎಷ್ಟಿರ್ಬೋದು ಯೋಚನೆ ಮಾಡಿ. ಹಾಂ, ಅದಲ್ಲ ವಿಶ್ವಾಸ ಅಲ್ಲ, ಸ್ಮರಣೆ ಅದು, ಸ್ಮೃತ ಮಾತ್ರ. ಕಿಮು ಬ್ರಹ್ಮಣೀಭೂತಃ. ಇದು ದೇವರ ಹತ್ರ ಹೋದ ಕೇಳಬೇಕಾ. ಅನ್ಯಥಾ ಪುನರ್ಬ್ರಹ್ಮ ಗಚ್ಚತೀತಿ ವಿರೋಧಾಚ್ಛ. ಇಲ್ಲದ ಹೋದರೆ ಮತ್ತೆ ದೇವರ ಹತ್ರ ಹೋಗೋ ಪ್ರಶ್ನೆ ಇಲ್ಲ, ದೇವರು ಯಾವಾಗ ಜೊತೆಗೇ ಇದ್ದಾನೆ. ಜ್ಞಾನ ಬರಬೇಕಷ್ಟೇ, ಬೇರೆ ಇಲ್ಲ. ವಿರೋಧಾಚ್ಛ ಅಂತಃಸುಖಾದಿಕಂಚ ಬ್ರಹ್ಮದರ್ಶನ. ನಾವು ಇನ್ನೂ ಹೇಗೆ ಹೇಳೋದು ಅಂದರೆ, ನಾವೆಲ್ಲ ಹೇಗಿದ್ದೇವೆ ಅಂದರೆ ವೆಂಟಿಲೇಟರ್ ಮೇಲೆ ಉಸಿರಾಡಿದ್ರೆ ಹೇಗೋ ಹಾಗೆ. ವೆಂಟಿಲೇಟರ್ ಮೇಲೆ ಆ ಸುಖನ ಅದು ಅಲ್ಲ. ವೆಂಟಿಲೇಟರ್ ತೆಗೆದು ಬಿಡ್ತಾರೆ, ಅದು ನ್ಯಾಚುರಲ್ ಅದು ಒಂದು ಇದರದೆಯಲ್ಲ ಸುಖ. ಇದು ಕ್ಲಾರಿಟಿ ಯಾವಾಗ ಬರೋದಿಲ್ಲ, ಅದರ ಸಹಜವಾದ ಇದು ಉಸಿರಾಟ ಇದು. ಅದು ಹಾಗಲ್ಲ, ಯಾವಾಗಲೂ ಆ ಕಡೆ ಗಮನ ಕೊಟ್ಕೊಂಡೇ ಮಾಡ್ತಿರಬೇಕು. ಟೋಟಲಿ ಡಿಪೆಂಡೆಂಟ್. ಇಲ್ಲಿ ಹಾಗಲ್ಲ. ಸೊ ಸಹಜ ಉಸಿರಾಟ ಎಷ್ಟು ನಮಗೆ ಆನಂದ ಕೊಡುತ್ತೋ ಬ್ರಹ್ಮಜ್ಞಾನ ಅಷ್ಟು ಆನಂದ ಕೊಡುತ್ತೋ. ಆದ್ದರಿಂದ ಉಳಿದ ಆನಂದ ಕಷ್ಟಪಟ್ಟು ಏದುಸಿರು ಬಿಟ್ಟು ಸುಖಪಟ್ಟರೆ ಹಾಗೋ ಹಾಗೆ. ಅನ್ಯಥಾ ಮುನಾ ಬ್ರಹ್ಮ ಇದರ ಆಚಾರ್ಯ ಹೇಳ್ತಾರೆ. ಇಲ್ಲದ್ರೆ ಬ್ರಹ್ಮಗಚ್ಯತೆ ಅಂತ ಯಾಕೆ ಹೇಳಬೇಕು? ದೇವ್ರು ಎಲ್ಲ ಕಡೆ ಇದ್ದಾನೆ ಅಂತ ಹೇಳ್ತೀರಿ, ದೇವ್ರ ಹತ್ರ ಹೋಗ್ತಾನೆ ಅಂತ ಹೇಳ್ತೀರಿ. ಅರ್ಥ ಏನು ಅದಕ್ಕೆ? ಎಲ್ಲ ಕಡೆ ಇದ್ಮೇಲೆ ಹೋಗೋದೇನು ಬಂತು ಅಂತ ಪ್ರಶ್ನೆ. ಅದಕ್ಕೇನು ಉತ್ತರ ಕೊಟ್ಟರು? ತಿಳುವಳಿಕೆ ಇರೋದು ಇಲ್ಲದೆ ಇರೋದು. ಪುಸ್ತಕ ಇದೆ, ಓದಿಲ್ಲ, ಆ ಟೈಪ್ ಅದು. ಪುಸ್ತಕ ಇದೆ, ಅವನು ಪಾಸಾದ. ಪುಸ್ತಕ ಇದ್ದು ಪಾಸ್ ಆಗಲಿಲ್ಲ ಅವನು, ಯಾಕೆ ಓದಲಿಲ್ಲ ಅವನು. ಪುಸ್ತಕದೊಳಗೆ ವಿಷಯ ಇರೋದು ಗೊತ್ತಿಲ್ಲ, ಆದ್ದರಿಂದ ಫೇಲ್ ಆಗ್ತಾರೆ. ಪುಸ್ತಕ ಇರೋದು ಕಾಮನ್ ಆದರೂ ಕೂಡ ಅದು ತಿಳ್ಕೊಳ್ಳೋದು ಬಿಡೋದು ವ್ಯತ್ಯಾಸ ಬಂತು. ಆ ರೀತಿಯಲ್ಲಿ ದೇವರು ಎಲ್ಲ ಕಡೆ ಇರೋ ನಿಜ, ತಿಳ್ಕೊಂಡಿರೋದಕ್ಕೂ ತಿಳಿದೇ ಇರೋದಕ್ಕೂ ವ್ಯತ್ಯಾಸ ಇದೆ. ಅಂತಃಸುಖಾದಿಕಂಚ ಬ್ರಹ್ಮದರ್ಶನ. ಅಲ್ಲಿ ಏನೂ ಕಾಣದ ಸುಖ ಯಾಕಾಗುತ್ತೆ? ದೇವ್ರು ನೋಡ್ತಾನಲ್ಲ ಅದಕ್ಕಾಗ್ತದೆ. ಇವ್ರ ಧ್ಯಾನ ಎಂಥದ್ದು ಗೊತ್ತಾ? ಶೂನ್ಯ ಧ್ಯಾನ ಮಾಡಿಸ್ಬೇಕು. ಕೆಲವರೆಲ್ಲ ಶೂನ್ಯ ಧ್ಯಾನ ಮಾಡಿ ಅಂತ ಹೇಳ್ತಾರೆ. ನೀವು ಶೂನ್ಯ ಧ್ಯಾನದ ಫಲ ಏನಾಯ್ತು ಕೊನೆಗೆ? ಶೂನ್ಯನೇ ಆಗೋದ್ರಿಂದ ದುಃಖ ಜಾಸ್ತಿ ಆಗಿಬಿಡೋದು. ಪೂರ್ತಿ ಅವರು ಒಂಥರ ಔಟ್ ಆಫ್ ಆರ್ಡರ್ ಆದಾಗ ಆಗಿಬಿಡ್ತಾರೆ. ಹಾಂ, ಯಾವುದಾ? ಹಾಂ ಹಾಂ ಹಾಂ. ಅದಕ್ಕೆ ಅದೇನು ಬಟ್ಟೆ ಚುಕ್ಕಿ ಅಲ್ಲ, ಶೂನ್ಯ ಅಲ್ಲಲ್ಲ ಅದು. ಚುಕ್ಕಿ ಆದ್ದರಿಂದ ಪರವಾಗಿಲ್ಲ, ಶೂನ್ಯ ಚಿಂತನೆ ಮಾಡಿದ್ರೆ ಬಂದಿತ್ತು ಆಗತ್ತೆ. ಹೇಗೆ? ಅರೆ ಆ ಮತ ಇದೆ, ಲಕ್ಷಾಂತರ ಕೋಟ್ಯಂತರ ಜನ ಫಾಲೋ ಮಾಡೋರಿದ್ದಾರೆ. ನಮ್ಮ ಮತ ಫಾಲೋ ಮಾಡೋರು ಯಾರು? ಜಸ್ಟ್ ಹ್ಯಾಂಡ್ಫುಲ್ ಅಷ್ಟೇ. ನಾಟ್ ಇನ್ ಹಂಡ್ರೆಡ್ಸ್ ಕೂಡ ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾಟ್ ಇವನ್ ಹಂಡ್ರೆಡ್ಸ್. ನಮಗೆ ಗೊತ್ತಿರೋ ಪ್ರಕಾರ ಅನ್ನೋಯಿಂಗ್ಲಿ ಜನ ಇರ್ಬೋದು. ಆದರೆ ಅವರು ಇನ್ನು ಕ್ರೋರ್ಸಲ್ಲಿ ಸಿಗ್ತಾರೆ, ಗೊತ್ತಾ? ಕ್ರೋರ್ಸ್ಗಳು ಸಿಗ್ತಾರೆ. ಅದಕ್ಕೆ ಪ್ರಾಣ ಕೊಡ್ತಾರೆ. ನಮ್ಮಲ್ಲಿ ಯಾರೂ ಪ್ರಾಣ ಕೊಡೋದಿಲ್ಲ. ಅದಕ್ಕೆ ಊಟಕ್ಕೆ ಪ್ರಾಣ ಕೊಡ್ಬೋದೇ ಹೊರತು ಅದಕ್ಕೆಲ್ಲ ಪ್ರಾಣ ಕೊಡೋದಿಲ್ಲ. ಅವ್ರು ಮತಕ್ಕೋಸ್ಕರ ಪ್ರಾಣ ಕೊಡೋರಿರ್ತಾರೆ, ಗೊತ್ತಾಯ್ತಾ? ಮತ ಅದು ಶ್ರೇಷ್ಠವ್ರಿಗೆಷ್ಟೋ ಪ್ರಶ್ನೆ ಇಲ್ಲ, ಅಷ್ಟು ಡೆಡಿಕೇಶನ್ ಇದೆ. ಆ ಥರ ಒಂದು ರೀತಿ ಬೆಳೆಸಿರ್ತಾರೆ ಅವರು. ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯ ಕ್ಷೀಣಕಲ್ಮಷಾ ಛಿನ್ನದ್ವೈಧ ಆಯತಾತ್ಮಾನಃ ಸರ್ವಭೂತ ಹಿತೇರತಃ. ಕ್ಷೀಣಕಲ್ಮಷಾ, ಎಲ್ಲ ಪಾಪ ಕಳ್ಕೊಂಡಿರ್ತಾರಲ್ಲ, ಅದೇ ಕರ್ಮಕ್ಷಯ ಪಾದ. ಎಲ್ಲ ಪಾಪ ಕಳ್ಕೊಂಡಿರ್ತಾರಲ್ಲ ಅವರು ನಿರ್ವಾಣಂ ಬ್ರಹ್ಮ ಲಭಂತೆ. ಋಷಿಗಳವರು, ಋಷಿ ಅಂದ್ರೇನು? ಕಣ್ಣಾರೆ ಕಂಡವರು ದೇವರನ್ನು. ಅವರು ಪರಬ್ರಹ್ಮನ ದರ್ಶನವನ್ನು ಪಡೀತಾರೆ. ಛಿನ್ನದ್ವೈಧ ಆಯತಾತ್ಮಾನಃ. ಛಿನ್ನದ್ವೈಧ ಆಯತಾತ್ಮಾನಃ. ದ್ವೈತ ಅಂದರೆ ಸಂಶಯ, ಅದೋ ಇದೋ ಅಂಥೇಳಿ. ಅದು ಸಂಶಯ ಇಲ್ಲ ಈಗ. ವಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ
ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವ. ಯಾವ ಸಂಶಯ ಇವರಿಗೆ ಎಷ್ಟೋ ಸತಿ ನಮಗೆ ಅನಿಸುತ್ತೆ, ಕೆಲವು ಸಂಶಯ ಇರುತ್ತೆ ನಮಗೆ, ಗೊತ್ತಾಯ್ತಾ? ಯಾವ ಸಂಶಯ ಎಷ್ಟೇ ಹೇಳಿದರೂ ಪೂರ್ತಿ ಹೋಗೋದಿಲ್ಲ. ಯಾವಾಗ ಹೋಗುತ್ತದೋ ದರ್ಶನ ಆದ ಪೂರ್ತಿ ಡೌಟ್ ಆಗುತ್ತೆ. ಜೊತೆ ನಮ್ಮಲ್ಲಿ ಎಷ್ಟೇ ಓದಿದರೂ ಕೂಡ ಅದು ಪರೋಕ್ಷ ಜ್ಞಾನವೇ. ಪರೋಕ್ಷ ಜ್ಞಾನದಲ್ಲಿ ಕ್ಲಾರಿಟಿ 100% ಬರೋ ಚಾನ್ಸಸ್ ಇಲ್ಲ. ಆದ್ದರಿಂದ ಅಪರೋಕ್ಷ ಜ್ಞಾನ ಬಂದಾಗ ಬರೋ ಕ್ಲಾರಿಟಿನೇ ಬೇಕು. ಬದರಿ ಬಗ್ಗೆ ಚಳಿ ಅಂತ ಎಷ್ಟು ಬೇಕಾದ್ರೂ ಹೇಳಿ ನೀವು, ಹಿಮ ಎಷ್ಟು ಬೇಕಾದ್ರೆ ಎಲ್ಲ ಸ್ವಲ್ಪ ಅಲ್ಲಿ ಹೋದ ಅಯ್ಯೋ ಭಾರ ಯಾರು ಶುರು ಮಾಡ್ತಾನೆ, ಯಾಕೆ ಅನುಭವ ಬರುತ್ತೆ, ಆ ಕ್ಲಾರಿಟಿ ಬರುತ್ತೆ. ಓ ಇದು ಅವ್ರು ಹೇಳಿದ ಮೊದಲೇ ಸರಿ, ಇವನೇನೋ ಭಾರಿ ಜೋರಾಗಿ ಹೋಗಿ ನೋಡ್ತಾನೆ, ಅವ್ನ ಮಾತು ಕೇಳಲಿಲ್ಲ, ಆಮೇಲೆ ಅಯ್ಯೋ ಎಂಥ ಕೆಲಸ ಮಾಡ್ಕೊಬಿಟ್ಟೆ ಅಂತ ಹೇಳಿದ. ಆ ಅನುಭವನೇ ಬೇರೆ ಅದು. ಯಾವುದಾ ಸ್ವಪ್ನದ ಕ್ಲಾರಿಟಿ ಕಡಿಮೆ, ಮತ್ತು ಪರೋಕ್ಷ ಜ್ಞಾನ ಯಾವಾಗಲೂ ಕ್ಲಾರಿಟಿ ಕಡಿಮೆನೇ, ಗೊತ್ತಾಯ್ತಾ? ಕೇಳಿದ್ದು ಕ್ಲಾರಿಟಿ ಕಡಿಮೆ ಇರುತ್ತೆ, ನೋಡಿದ್ರೆ ಕ್ಲಾರಿಟಿ ಜಾಸ್ತಿ ಇರುತ್ತೆ. ಅದು ತಿಳ್ಕೊಳ್ಳೋದೇ ನೋಡೋದು ಬೇರೆ, ತಿಳಿದು ನೋಡೋದು ಬೇರೆ. ತಿಳ್ಕೊಳ್ಳೋದೇ ನೋಡೋದಕ್ಕಿಂತ ನೋಡದೆ ಹೆಚ್ಚು ತಿಳ್ಕೊಳ್ಳೋದೇ ವಾಸಿ, ಗೊತ್ತಾಯ್ತಾ? ಬದಲಿಗೆ ಏನು ಗೊತ್ತಿಲ್ಲ, ಯಾವ ದೇವರು ತಗೊಳ್ಳೋ ಗೊತ್ತಿಲ್ಲ ಅವನಿಗೆ. ಬದಲಿ ಯಾತ್ರೆ ಮಾಡಿ ಬಂದ, ಇಲ್ಲಿ ತೀರ್ಥೋಪುರವನ್ನು ಹೋದ್ರೆ ಸುಖವಾಗಿದ್ದಾನೆ, ಇವ್ರಿಗೆ ಜ್ಞಾನ ಜಾಸ್ತಿ, ಸುಖ ಜಾಸ್ತಿ ಇವನಿಗೆ. ಆದರೆ ಗೊತ್ತಿದ್ದು ನೋಡ್ತಾನೆ, ಅವನ ಸುಖ ಭಾರಿ ಜಾಸ್ತಿ. ಅದಕ್ಕೆ ನಾವು ಬೆಟರ್ ಅಂತ ಹೇಳಿಬಿಟ್ಟು ಗೊತ್ತಿಲ್ಲದೆ ಇರ್ಲಿಕ್ಕೆ ಹೋಗಬಾರ್ದು. ಮತ್ತೆ ಹೇಳ್ತಾರೆ ನೋಡಿ ಎಷ್ಟಿದೆ. ಶ್ರೇಯಾನ್ ಕಾಮಕ್ರೋಧ ವಿಯುಕ್ತಾನಾಂ ಲಭಂತೆ ಬ್ರಹ್ಮ ನಿರ್ಮಾಣಂ ಹೃದಯ ಕ್ಷೀಣಕಲ್ಮಷಾಃ. ಚಿನ್ನದ್ವೈಧ ಸಂಶಯ ಏನೂ ಇರೋದಿಲ್ಲ. ಜನ ಅವರೇ ಅರ್ಥ ಮಾಡ್ತಾರತ್ತ ಬೇರೆಯವರು. ಚಿನ್ನದ್ವೈತ ಆದರೆ ನೋಡಿ ದ್ವೈತ ಜ್ಞಾನ ಹೋಗಿಬಿಡುತ್ತೆ, ಅದ್ವೈತ ಜ್ಞಾನ ಬಂದುಬಿಡುತ್ತೆ ಅಂತ ಗೊತ್ತಾ? ದೇವ್ರು ನೋಡ್ಬೇಕಾದ್ರೆ ಅದ್ವೈತ ಜ್ಞಾನ ಹೇಗೆ ಬರುತ್ತೆ? ದೇವ್ರು ನೋಡಿ ಆನಂದ ಪಡ್ತಾನೆ ಅಂತ ಹೇಳಿದಾಗ ಅಲ್ಲಿ ದ್ವೈತ ಜ್ಞಾನ ಹೋಗುತ್ತೆ ಅಂದರೆ ದೇವ್ರು ನೋಡ್ತಾನೆ ಅಂತ ಆಗೋದೇ ಇಲ್ಲ. ಹಾಗಿದ್ರೆ ನೋಡೋದಕ್ಕೆ ಯಾರು ಇರಬೇಕು? ಬೇರೆ ಇರಬೇಕಲ್ವೇನು? ಅರ್ಥ ಬರೋದೇ ಇಲ್ಲ. ಇಲ್ಲಿ ಸಂಶಯ ಅಂತ ಅರ್ಥ. ಚಿನ್ನದ್ವೈತ ಆಯತಾತ್ಮಾನಃ ಯಥಾತ್ಮಾನಃ. ಆಯತಾತ್ಮಾನಃ ಮನಸ್ಸು ಭಾಳ ವಿಶಾಲವಾಗಿರುತ್ತೆ ಅವರಿಗೆ. ಸರ್ವಭೂತ ಹಿತೇರತಾಃ. ಅವ್ರ ಗುಣ ನಮ್ಮ ಹೊರಗಡೆಯಿಂದ ನೋಡಬೇಕು ಅಂದರೆ ಏನು ಗೊತ್ತಾ? ಎಲ್ಲ ಪ್ರಾಣಿಗಳ ಮೇಲೆ ದಯೆ ತೋರಿಸ್ತಾರೆ. ಇದು ಸಿಡುಕು ಗಿಡುಕು ಇದ್ದುಬಿಟ್ರೆ ಅವ್ರಿಗೆ ಅಷ್ಟು ಇದಿಲ್ಲ. ಇವ್ರು ಮಡಿ ಅಂದರೆ ಭಾರಿ ಸಿಡುಕು ಅಂತ ಅರ್ಥ, ಸಾವಾಸನೆ ಬೇಡ ಅನಿಸಿಬಿಡುತ್ತೆ. ಇವ್ರು ಹಾಗಲ್ಲ. ಸರ್ವಭೂತ ಹಿತೇರತಾಃ. ಸರ್ವ ಪ್ರಾಣಿಗಳ ಮೇಲೆ ಏನು ಮಾಡಿರ್ತಾರೆ ಅವರು? ಹಿತ ಬಯಸ್ತಾರೆ. ಜಾಬಾಲಿ ಕಥೆ ಬರುತ್ತೆ ಮಹಾಭಾರತ. ಜಾಜಲಿ ಮುನಿಗಳ ಕಥೆ ಬರುತ್ತೆ, ಭಾರಿ ಸ್ವಾರಸ್ಯ ಅದು. ತಪಸ್ಸಿಗೆ ಕೂತ್ಬಿಡ್ತಾರೆ, ತುಂಬ ದಿವಸ ಆಗುತ್ತೆ. ಒಂದ್ಸರಿ ಕಣ್ಣು ತೆಗಿತಾರೆ, ಸಾಕು ಅಂತೇಳಿ ನೋಡ್ತಾರೆ, ತಲೆ ತುಂಬ ಜಟೆಯಲ್ಲಿ ಗೂಡು ಕಟ್ಟಿಬಿಟ್ಟಿವೆ ಪಕ್ಷಿಗಳೆಲ್ಲ. ಜಡಿಯಲ್ಲಿ ಗೂಡು ಕಟ್ಟಿಬಿಟ್ಟಿವೆ. ಯೋಚನೆ ಮಾಡೋದು ಎಂಥ ಕೆಲಸ. ಅಕಸ್ಮಾತ್ ಎದ್ದೋಗಿಬಿಟ್ರೆ ಈಗ ಆ ಸಂಸಾರನ ಹಾಳಾಗಿಬಿಡುತ್ತೆ. ಯಾವ ಸಂಸಾರ ಹಾಳು ಮಾಡೋರೇ ಇದ್ದಾರೆ ಆ್ಯಕ್ಚುಲಿ. ಈ ಪಕ್ಷಿಗಳು ಹಾಳಾಗುತ್ತೆ ಅಂತ ತಪಸ್ ಕಂಟಿನ್ಯೂ ಮಾಡಿಬಿಡ್ತಾರೆ ಮತ್ತೆ ಅವರು. ಅರ್ಥ ಆಯ್ತಾ? ಈಗ ಸರ್ವಭೂತ ಹಿತೇರಥ. ಯಾರು ಋಷಿಗಳು ಮುನಿಗಳು ಕೂತಿಲ್ಲ, ಅಲ್ಲಿ ಪಕ್ಷಿಗಳು ಕೂತಿವೆ ಅಷ್ಟೇ, ಗೊತ್ತಾಯ್ತಾ? ಪಾಪ ಡಿಸ್ಟರ್ಬ್ ಆಗಬಾರ್ದು ಅಂತ ತಮ್ಮ ತಪಸ್ಸು ಮುಂದುವರಿಸಿಬಿಡ್ತಾರೆ. ಎಷ್ಟೋ ವರ್ಷ ಆಗುತ್ತೆ, ಮತ್ತೆ ಕಣ್ಣು ತೆಗಿತಾರೆ. ಆಗ ಪಕ್ಷಿಗಳೆಲ್ಲ ಬರಿ ಹಾಕಿಬಿಟ್ಟಿರ್ತಾರೆ, ಎರಡದ್ದು ಬರಿ ಹಾಕಿಬಿಟ್ಟಿರ್ತಾರೆ. ದೊಡ್ಡ ಸಂಸಾರ ಹಾಳಾಗ ಮತ್ತೆ ತಮ್ಮ ಶುರು ಮಾಡಿಬಿಡ್ತಾರೆ. ಎಷ್ಟೋ ದಿವಸ ಆಗುತ್ತೆ. ಮತ್ತೆ ಈ ಕಥೆ ಕೇಳಿದಾಗ ಇದು ಅರ್ಥ ಆಗುತ್ತೆ. ಮತ್ತೆ ಸ್ವಲ್ಪ ತುಂಬ ದಿವಸ ಆಯಿತು, ಅವತ್ತು ನೋಡಿದ್ರೆ ಏನೂ ಕಾಣಲಿಲ್ಲ, ಮೇಲೆ ಖಾಲಿ ಇರುತ್ತೆ. ಆದರೆ ಅವ್ರು ಯೋಚನೆ ಮಾಡ್ತಾರೆ, ಪಾಪ ಎಲ್ಲೋ ಟೂರ್ಗೆ ಹೋಗಿರ್ಬೋದು ಅವರು. ಬಂದರೆ ಬೇಸರ ಮಾಡಿಕೊತಾರೆ, ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಹಾಗೆ ಆಗೋದು ಬಂದುಬಿಡ್ತಾರೆ, ಅಡ್ಜಸ್ಟ್ ಬಂದುಬಿಡ್ತಾರೆ. ಮತ್ತೆ ಖಾಲಿ ಬರೀ ಊರಿಗೆ ಹೋದಾಗ ಖಾಲಿ ಬರೀ ಬಾರಿ ಕೊಡ್ತೀರಾ ಅಂದರೆ ಹಾಗೆ ಸಾಧ್ಯ ಇಲ್ಲ. ಆಮೇಲೆ ಏನಾಗುತ್ತೆ, ಮತ್ತೆ ಮಾಡ್ತಾರೆ. ಎಷ್ಟು ವರ್ಷ ಲೆಕ್ಕನೇ ಇಲ್ಲ. ಕೊನೆಗೆ ಒಂದು ಸತಿ ನೋಡ್ತಾರೆ, ಯಾರು ಇರೋದಿಲ್ಲ. ಮತ್ತೆ ಕಾಯ್ತಾರೆ ಪಾಪ, ತಿಂಗಳಗಟ್ಟೆ ಯಾರೂ ಬರೋದಿಲ್ಲ. ಆಗ ಹೇಳ್ತಾರೆ, ಇದನ್ನ ಹಾಗಿದ್ರೆ ಬರಲಿಕ್ಕಿಲ್ಲ. ಎಷ್ಟು ಪ್ರಾಣಿ ಹಿತ ಇದೆ ಗೊತ್ತಾ? ಇದು ಯೋಚನೆ ಮಾಡಿದರೆ ನಂಬಲಕ್ಕೂ ಸಾಧ್ಯ ಇಲ್ಲ. ಈ ಪದ ಅದಕ್ಕೆ ಇದು ಎಕ್ಸಾಂಪಲ್. ಇದು ಮಹಾಭಾರತ ದೃಷ್ಟಾಂತ. ಇದು ದರ್ಶನ, ಅದು ನಿದರ್ಶನ. ಹಾಗಿರ್ಲಕ್ಕೆ ಸಾಧ್ಯನಾ ಅಂದರೆ ಹೇಗಿದ್ದರೂ ಅವರೇ ದೇವರಲ್ಲ ಅಂತ ಇನ್ನೂ ಬ್ರಹ್ಮಜ್ಞಾನ ಭಾರಿ ಟ್ರೈ ಮಾಡ್ತಾ ಇದ್ದಾರೆ. ಆ ಸ್ಥಿತಿಯಲ್ಲಿ ಆ ಕ್ವಾಲಿಟಿ ಬಂದಿದೆ ಅವರಲ್ಲಿ. ಈ ಒಂದು ಭಾವನೆ ಬರದೇ ಹೋದರೆ ಎಂದೂ ಅವ್ರ ಜ್ಞಾನಕ್ಕೆ ಅರ್ಥನೇ ಇಲ್ಲ. ಬಡಿ ಕಡಿ ಅಂತ ಹೇಳಿದ್ರೆ ಜ್ಞಾನನೇ ಅಲ್ಲ ಅದು, ತಿಳಿತಾ? ಹೊಡಿಸ್ಕೊಂಡು ಸುಮ್ಮನೆ ಇದ್ದರೆ ಹೊರತು ಇವರೆಲ್ಲ ಮಾಂಡವ್ಯರು ಮೊದಲಾದವರು ಬಡಿ ಯೋಚನೆಗಳ ತಲೆ ಬರೋದಿಲ್ಲ ಅವರಿಗೆ. ಬೈತಾರೆ, ಮಗನ ಬೈತಾರೆ ಶಮೀಕರು, ಎಂಥ ಕೆಲಸ ಮಾಡಿದ್ದೀನಿ ಈಗ, ನನಗೊಬ್ಬನಿಗೆ ಅವಮಾನ ಮಾಡಿದೆ ಅಂಥೇಳಿ ರಾಜನ ಕೊಂದು ಬಿಡೋದ, ನೀನು ಬುದ್ಧಿ ಇಲ್ವಾ ಅಂತ ಬೈತಾರೆ ಮಗನನ್ನು. ಧೃತರಾಷ್ಟ್ರ ಒಂದು ದಿನದಲ್ಲಿ ಒಂದು ಸತಿ ಬೈದಿದ್ದರೆ ಉದ್ಧಾರ ಆಗಿಬಿಡ್ತೀನಿ. ಮಕ್ಕಳು ಒಂದು ಸರ್ತಿನೂ ಬೈಯೋದಿಲ್ಲ, ಸತ್ತ ಮೇಲೂ ಬೈಯೋದಿಲ್ಲ, ಬೀಳ್ಸಿದ್ದ ಜ್ಞಾನ ಕೊಡೋವರೆಗೂ ಬೈಯೋದಿಲ್ಲ, ಆಮೇಲೆ ಬೈತಾರೆ. ಅದು ಎಷ್ಟು ಡಿಫರೆನ್ಸ್ ಇದೆ. ಪ್ರಾಣಿಗಳ ಮೇಲೆ ದಯೆ ತೋರೋ ಇವರದಲ್ಲಿ ದಾಯಾದಿಗಳ ಮೇಲೆ ದ್ವೇಷ ಮಾಡೋ ಅವನಿಲ್ಲ, ಅದು ತಪ್ಪು. ಇದನ್ನು ನಾವು ತಕ್ಷಣ ಬರಲ್ಲ, ಇವೆಲ್ಲ ಯೋಚನೆ ಮಾಡಿ ನಮಗೇನೋ ಸಿಟ್ಟು ಬರಲಿಕ್ಕೆ ಹೋಗುತ್ತೆ, ಅವ ಅನ್ಕೋಬೇಕಿದ್ರೆ ಆವಾಗ ಅಪರೋಕ್ಷ ಹತ್ತಿರ ಆಗ್ತಿದ್ದೇವೆ ಅಂತ ಅರ್ಥ. ಸರ್ವಭೂತ ಹಿತೆ ರಥಾಹ, ತುಂಬ ಅರ್ಥ ಇದೆ ಅದಕ್ಕೆಲ್ಲ.
ಮೇಲಿನ ಅರ್ಥ ಇಷ್ಟು. ಪಾಪಕ್ಷಯಾಚ್ಚ ಏತದ್ಭವತಿ ಇತ್ಯಾಹ. ಪಾಪಗಳು ಕಡಿತಾ ಹೋದಂತೆ ಇದು ಸಾಧ್ಯ ಇಲ್ಲ. ನಾವು ಪಾಪ ಕಳ್ಕೊತಾ ಹೋಗ್ತಾ ಇಲ್ಲ, ಏನು ಮಾಡ್ತಾ ಇದ್ದೇವೆ? ಬೆಳೆಸ್ಕೊತಾ ಹೋಗ್ತಾ ಇರೋದ್ರಿಂದ ದೇವರು ದೂರ ಆಗ್ತಾ ಬರ್ತಾನೆ, ಹತ್ತಿರ ಅಲ್ಲ, ಇನ್ನೂ ದೂರ ಆಗ್ತಾ ಬರ್ತಾನೆ. ಇವು ಲೈಟ್ ಬಿಲ್ ಜಾಸ್ತಿ ಡ್ಯೂ ಬಂದಾಗೆಲ್ಲ ಅವ್ನು ಕಟ್ ಮಾಡ್ತಾ ಬರ್ತಾನೆ, ಆಮೇಲೆ ಪೂರ್ತಿ ತೆಗೆದು ಹಾಕಿಬಿಡ್ತಾನೆ ಅಷ್ಟೇ. ಆ ಥರ ಆಗುತ್ತೆ. ನಾವು ಸರಿಯಾದ ಕೆಲಸ ಮಾಡಿದರೆ ಮಾತ್ರ ಪಾಪ ಕ್ಷಯ ಆಗೋದು. ಲಭಂತೆ ಇತಿ ಕ್ಷೀಣಕಲ್ಮಷಃ ಭೂತ್ವ ಚಿನ್ನದ್ವೈದ ಆಯತಾತ್ಮಾನಃ. ವಿಶಾಲ ಮನಸ್ಸು ಬರುತ್ತಾಗ ಆಗ ದೇವರು ನೋಡ್ತಾರೆ. ಎಷ್ಟು ವಿಶಾಲ ಮನಸ್ಸು ಅಂದರೆ ಪ್ರಾಣಿಗಳಿಗೂ ನೋವಾಗಬಾರ್ದು. ದ್ವೈಧಾಭಾವೋ ದ್ವೈತಂ ಸಂಶಯೋ ವಿಪರ್ಯಯೋ ವಾ ತಚ್ಚೋಕ್ತಂ. ಸಂಶಯ ಮೇನ್ಲಿ, ವಿಪರ್ಯಯನೂ ಆಗ್ಬೋದು, ತಪ್ಪು ತಿಳ್ಕೊಂಡಿರ್ತಾನಲ್ಲ ಹಾಗೆ. ಅದಕ್ಕೆ ಮತ್ತೆ ಕೊಟೇಶನ್. ವಿಪರ್ಯಯ ಸಂಶಯೋ ವಾ ಯದ್ವೈತಂ ಸ್ವಕೃತಾತ್ಮನಾಂ ಜ್ಞಾನಾಶಿನಾತು ತಚ್ಛಿತ್ವ ಮುಕ್ತಸಂಗ ಪರಂ ವ್ರಜೇತ್. ಯಾರಿಗೆ ಜ್ಞಾನ ಸ್ಥಿರವಾಗಿಲ್ಲ, ಅಪರೋಕ್ಷ ಜ್ಞಾನ ಬಂದಿಲ್ಲ, ಅವರಿಗೆ ಒಂದು ಸ್ಟೇಜಲ್ಲಿ ಸಂಶಯಾದಿಗಳು ಇರುತ್ತದೆ. ಪೂರ್ತಿ ಬಂದ ಮೇಲೆ ಯಾವುದೂ ಇರೋದಿಲ್ಲ ಅಂತ ಹೇಳ್ತಾರೆ. ಇವತ್ತಿಗೆ ಶಾಸ್ತ್ರ ಓದಿದ ಮೇಲೆ ಎಲ್ಲ ಸಂಶಯ ಹೋಗುತ್ತೆ ಅಂತ ತಿಳ್ಕೊಬಾರ್ದು. ಯಾವ ಸಂಶಯ ಹೋಗುತ್ತೆ? ಯಾವ ಸಂಶಯ ಇದ್ದರೆ ನಮಗೆ ಧ್ಯಾನ ಮಾಡಲಿಕ್ಕಾಗೋದಿಲ್ವೋ ಅಂಥ ಸಂಶಯ ಎಲ್ಲ ಹೋಗಿಬಿಡುತ್ತೆ, ಅದ್ಯಾವುದು ಉಳ್ಕೊಳ್ಳೋದಿಲ್ಲ. ಆದರೆ ದೇವ್ರ ಬಗ್ಗೆ ಕ್ಲಾರಿಟಿ ಬೇಕಲ್ಲ, ಆ ಕ್ಲಾರಿಟಿ ಬಗ್ಗೆ ಇರೋ ಸಂಶಯ ಎಲ್ಲ ಹೋಗೋದು ದರ್ಶನಾದಾಗಲಿ, ಅದಕ್ಕಿಂತ ಮುಂಚೆ ಹೋಗೋದಿಲ್ಲ. ಜ್ಞಾನಾಶಿನಾತು ತಚ್ಛಿಲ್ಪ ಮುಕ್ತಸಂಗ ಪರಂ ವ್ರಜೇತ್. ಚಿನ್ನದ್ವೈಧಾ ತಯೇವಾಯತಾತ್ಮಾನಃ ದೀರ್ಘಮನಸಃ ಸರ್ವಜ್ಞ ಇತ್ಯರ್ಥಃ. ತತ ಏವ ಚಿನ್ನದ್ವೈಧಾ. ಅವರು ಸರ್ವಜ್ಞನಾಗೋದ್ರಿಂದ ಯಾವ ಸಮಸ್ಯೆ ಇರೋದಿಲ್ಲ. ತಚ್ಚೋಕ್ತಂ ಕ್ಷೀಣಪಾಪ ಮಹಾಜ್ಞಾನಾ ಜಾಯಂತೆ ಗತಸಂಶಯಾ ಚಿನ್ನದ್ವೈಧಾ ಯಥಾತ್ಮಾನಃ ಇತಿ. ಕ್ಷೀಣಪಾಪರಾಗಬೇಕು ಮೊದಲು. ಈಗ ನಮಗೆ ಅರ್ಥ ಆಗುತ್ತೆ. ಅಂತಃಕರಣ ಶುದ್ಧಿಗೆ ಏನು ಬೇಕು? ಪಾಪ ಕಡಿಮೆ ಆಗ್ತಾ ಹೋಗೋದು. ಪಾಪಗಳು ಇರೋದೆಲ್ಲಿ? ಮನಸ್ಸಿನೊಳಗೆ ಸೇರ್ಕೊಂಡು ಟಂಪಾಗಿಬಿಡುತ್ತೆ. ಅಲ್ಲಿ ಕ್ಲೀನ್, ಮನೆಯೊಳಗೆ ಕಸ ಬೀಳೋ ಹಾಗೆ ಮನಸ್ಸಿನೊಳಗೆ ಕಾಮಕ್ರೋಧಗಳು ಬೀಳ್ತಾ ಹೋಗುತ್ತೆ. ಅದು ಕ್ಲೀನ್ ಮಾಡ್ಕೋತಾ ಇದ್ದರೆ ಮನಸ್ಸು ಏನಾಗುತ್ತೆ? ಸ್ವಚ್ಛವಾಗುತ್ತೆ. ಸ್ವಚ್ಛವಾದ ಮನಸ್ಸು ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ? ದೇವರ ದರ್ಶನಕ್ಕೆ. ಪ್ರವಣಂ ಕುರು ಮಾನಸಂ ಈಶಪದೇ. ತಾಜ ಸ್ತೋತ್ರ ಎಲ್ಲದರ ತಾತ್ಪರ್ಯ ಅದು. ಅದಕ್ಕೆ ನಾವು ಪಾಪ ವೃದ್ಧಿ ಮಾಡಿಕೊಳ್ಳೋ ವ್ಯವಸ್ಥೆ ಬಂದಿದೆ. ಕಲಿಯುಗದಲ್ಲಿ ಏನಾಗುತ್ತೆ? ದಿನ ಬೆಳಗಾದರೆ ಪಾಪಗಳು ಜಾಸ್ತಿ ಆಗೋ ವ್ಯವಸ್ಥೆ ಭಾರಿ ಜಾಸ್ತಿ ಇದೆ. ಅವತ್ತು ಎದ್ದರೆ ಕೂತ್ರೆ ಪಾಪ ಬರಬೇಕು ಅಂಥ ಸ್ಥಿತಿಯಲ್ಲಿದ್ದಾನೆ ಮನುಷ್ಯ. ಇನ್ನೇನು ಶುದ್ಧ ಮನಸ್ಸು ಸಿಗುತ್ತೆ? ಅಂಥದ್ರಲ್ಲಿ ಅವರು ರಾಯರಂಥವ್ರು, ವಾದಿರಾದರು, ವ್ಯಾಸರಾಜರು ಬಂದರು ಅಂದರೆ ಅದು ಭಾರಿ ಗ್ರೇಟ್. ಆಚಾರ್ಯಂತೂ ಸಾಕ್ಷಾತ್ ಇವರು ಯೋಚನೆ ಇಲ್ಲ. ಚಿನ್ನದ್ವೈಧಾ ಯಥಾತ್ಮಾನಃ ಇತಿ ಚ ಇತಿ ವಾ ಕಾಮಕ್ರೋಧ ವಿಯುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮನಿರ್ವಾಣಂ ವರ್ತತೆ ವಿನೀತಾತ್ಮನ. ಆ ಬಗ್ಗೆ ಇನ್ನೂ ಕ್ಲಾರಿಟಿ ಇದೆ. ಅದನ್ನು ನಾಳೆ ದಿವಸ, ನಾಳೆಗೆ ಇದು ಮುಗಿಯುತ್ತೆ, ಅಧ್ಯಾಯ ಮುಗಿಯುತ್ತೆ ನಾಳೆ.